ಮಾಡ್ಲಿಕ್ಕೆ ಎಲ್ಲಾರು ಹೊರಹೊಂದಿರತಕ್ಕಂತ ಮಕ್ಕಳು ಏನಾದ್ರೂ ಕೇಳಿ ಬಿಡಬಹುದು. ಊಟ ತಿಂಡಿಯ ಬಹಳ ಜವಾಬ್ದಾರಿ ಅದಕ್ಕಾಗಿ ಅನುಕೂಲ ಆಗಲಿ ಅಂತ ಹೇಳ ಅವಳ ದಾಸಿ, ಅವಳ ಸಾಕು ತಾಯಿ, ಯಾರೋ ಕಂಸನ ಸಾಕು ತಾಯಿ ಕೂತಲಿ, ಅವಳನ್ನ ಕೊಟ್ಟು ಕಳಿಸ್ತಾರೆ. ಶಕಟಾಸುರನೇ ಬಂಡಿ, ಪೂತನಿಯೇ ಏನಪ್ಪಾ ಅಂತಂದ್ರೆ ಮಾರ್ಗದಲ್ಲಿ ಸಹಾಯಕಿ, ಅನ್ನ ವಸ್ತ್ರಾದಿಗಳನ್ನು ತಮಸ್ಸಿನವರೆಗೆ ಹೋಗ್ಬೇಕು ಇವರೆಲ್ಲ, ಅದಕ್ಕಾಗಿ ಅನುಕೂಲ ಇದೆ. ಆನಂತರದಲ್ಲಿ ಈ ಕೇಶಿ, ಖರ, ವೃಷಭಾಸುರ, ತೃಣಾವರ್ತ ಇವರೆಲ್ಲರೂ ಕೂಡ ಅವನ ಜೊತೆ ಹೊರಟು. ಅದರಲ್ಲೂ ತತ್ರಾಪಿ ತೃಣಾವರ್ತನನ್ನ ಸಾರಥಿಯನ್ನಾಗಿ ಮಾಡಿದ್ದಂತೆ. ಯಾಕೆಂದ್ರೆ ಅವನ ಗಾಳಿ, ಆ ಗಾಳಿ ಸರಿಯಾದ ಮಾರ್ಗದಲ್ಲಿ ಬೀಸ್ತಾ ಇತ್ತಂದ್ರೆ, ಗಾಳಿಯ ರೂಪದಲ್ಲಿ ಬಂದಿದ್ನಲ್ವೇ, ಸರಿಯಾದ ಮಾರ್ಗದಲ್ಲಿ ಬೀಸ್ತಾ ಇತ್ತಂದ್ರೆ ಸರಿಯಾದ ಹಾದಿಗೆ ಹೋಗ್ತಾನೆ. ಆದ್ರೆ ತೃಣಾವರ್ತ ಬರಬೇಕಾದ್ರೆ ಬಿರುಗಾಳಿ ಬಂದಂಗೆ ಬಂದಿದ್ದ. ಬಿರುಗಾಳಿ ಬಂದಂಗೆ ಬಂದ್ರೆ ಏನಾಗ್ತದೆ, ಕಣ್ಣಲ್ಲಿ ಧೂಳಿ ಹೋಯ್ತಂದ್ರೆ ಹೋಗೋದು ಎಲ್ಲೆಲ್ಲೋ ಹೋಗ್ತದೆ ಕಣ್ಣು. ಅದಕ್ಕಾಗಿ ಅದು ಎಲ್ಲೆಲ್ಲೋ ಹೋಗ್ಬೇಕಾಗುತ್ತೆ, ಅದು ಸರಿಯಾದ ಹಾಗೆ ಹೋಗಬಾರದು ಅಂತ ಹೇಳಿ ತೃಣಾವರ್ತನನ್ನ ಸಾರಥಿಯನ್ನ ಮಾಡಿದ್ದಾನೆ. ಆನಂತರದಲ್ಲಿ ಗಾಢ ತಮಸ್ಸಿಗೆ ಕರ್ಕೊಂಡು ಹೋಗುವಂತ ಸಮಯದಲ್ಲಿ ಏನಪ್ಪಾ ಅಂದ್ರೆ, ಇಂಥ ಒಂದು ಬಂಡಿ ಬರ್ತಾ ಇದೆ, ಎಲ್ಲರೂ ಪಕ್ಕಕ್ಕೆ ಸರ ನಿಂತ್ಕೊಡ್ರಿ, ಇದು ತಮಸ್ಸಿಗೆ ಹೋಗೋ ಬಂಡಿ ಅಂತ ಹೇಳಿ ದೂರದಿಂದಲೇನೆ ಎಲ್ಲರಿಗೂ ಗೊತ್ತಾಗಬೇಕಲ್ಲ. ಅದಕ್ಕಾಗಿ ಬಕಾಸುರ ಅಂತಂದ್ರೆ ಬಕಪಕ್ಷಿ ಅಲ್ವೇ, ಆ ಬಕಪಕ್ಷಿ ಅನ್ನೋದು ಚಿಹ್ನೆ, ಅದು ಚಿಹ್ನೆಗಾಗಿ ಬಳಸ್ತಕ್ಕಂತಹ ಪಕ್ಷಿ ಅದು. ಅದಕ್ಕಾಗಿ ಆ ಬಕಪಕ್ಷಿಯನ್ನ, ಬಕಾಸುರ ಬಕಪಕ್ಷಿಯ ರೂಪದಲ್ಲಿ ಬಂದಿದ್ದ, ಅದಕ್ಕೆ ಬಾವುಟವನ್ನಾಗಿ ಮಾಡಿ ಕೊಟ್ಟು ಕಳಿಸಿದ್ನಂತೆ. ಒಟ್ಟರು ಸೇರಿ ಅಲ್ಲೇನೆ ಏನಪ್ಪಾ ಅಂತಂದ್ರೆ, ತಮಸ್ಸಿನಲ್ಲಿ ಏನಪ್ಪಾ ನಿಮ್ಮ ವ್ಯಾಪಾರ ಏನಿದೆಯೋ, ಹರಿದ್ವೇಷ, ದೇವತಾ ದ್ವೇಷ, ವೇದದ್ವೇಷ, ದೇವದ್ವೇಷಗಳನ್ನೆಲ್ಲ ಮಾಡಿಕೊಂಡು ಅಲ್ಲೇ ಇರ್ರಿ ಅಂತ ಹೇಳಿ ಒಟ್ಟರನ್ನು ಒಟ್ಟಿಗೆ ಪರಮಾತ್ಮ ಕಳಿಸಿಕೊಟ್ಟ ಅಂತ ಹೇಳಿ ಹಾಸ್ಯ ಮಾಡ್ತಾರೆ. ಇದಾದ ಮೇಲೆ ಪರಮಾತ್ಮ ಆ ಗೋಪಿಕಾ ಸ್ತ್ರೀಯರು ಮತ್ತು ಈ ಗೋಪಾಲಕರಿಗೆಲ್ಲರಿಗೂ ಕೂಡ ತುಂಬಾ ಅತ್ಯಂತ ಕಂಟಕಪ್ರಾಯನಾಗಿ, ಸಾತ್ವಿಕನಾಗಿದ್ದರೂ ಕೂಡ ಯೋಗ್ಯನಾದವನು ಕೂಡ ಏನಾಗ್ತಾನೆ ಅಂತಂದ್ರೆ, ಪ್ರಾಣ ಭಯ ಬಂದಾಗ ಅನರ್ಥಗಳನ್ನು ಮಾಡ್ತಾನೆ. ಹಾಗೆ ಅವ ಕಾಳಿಂಗ ಅನ್ನುವಂತಹ ಸರ್ಪ ಅವ ಪಾತಾಳದಲ್ಲಿ ಇದ್ದ. ಆ ಪಾತಾಳದಲ್ಲಿ ಏನಾಗ್ಬಿಟ್ಟಿತ್ತು ಅಂದ್ರೆ, ಗರುಡ ದೇವರು ಬಂದು ಪೂರ್ವ ವೈರ ಇತ್ತು. ಪೂರ್ವ ವೈರ ಏನು ಅಂತಂದ್ರೆ, ಅವ್ರ ತಾಯಿಯನ್ನ ದಾಸಿಯ ರೂಪದಲ್ಲಿ ಸರ್ಪ ನಾಗಗಳು ತುಂಬಾ ಹಿಂಸೆ ಕೊಟ್ಟರು. ಅದಕ್ಕಾಗಿ ಗರುಡ ದೇವರು ಪ್ರತಿಜ್ಞೆ ಮಾಡಿದ್ರು, ನಿಮ್ಮನ್ನೆಲ್ಲರನ್ನು ಒಟ್ಟಿಗೆ ಸಂಹಾರ ಮಾಡ್ಲಿಕ್ಕೆ ಸಾಮರ್ಥ್ಯ ಇದ್ರು ಒಟ್ಟಿಗೆ ಕೊಲ್ಲೋದಿಲ್ಲ, ದಿನ ಒಬ್ಬೊಬ್ಬರನ್ನು ಕೊಂದು ತಿಂತೀವಿ ಅಂತ ಹೇಳಿ. ಆದ್ರಿಂದಾಗಿ ಸಾವು ಅನ್ನೋದು ನಾಗರಗಳಿಗೆಲ್ಲ ತೂಗು ಕತ್ತಿ ಇದ್ದಂಗೆ, ಯಾವ ಕಾಲಕ್ಕೆ ಬೇಕಾದ್ರೂ ಬೀಳ್ಬೋದು. ಗರುಡ ದೇವರು ಯಾರನ್ನು ಬಂದು ಅವತ್ತು ಎತ್ಕೊಂಡು ಹೋಗ್ತಾರೋ ಅವತ್ತು ಅವನು ಕೃಷ್ಣಾರ್ಪಣ. ಹೀಗಾಗಿ ಸದಾ ಕಾಲಕ್ಕೂ ಮರಣದ ಭಯದ ನೆರಳಿನಲ್ಲಿ ವಾಸ ಮಾಡ್ತಾ ಇದ್ರಂತಹ ಸರ್ಪಗಳು, ನಾಗಗಳು. ಅದರಲ್ಲಿ ಈ ಕಾಳಿಂಗಿ ಒಬ್ಬ, ಈ ಕಾಳಿಂಗ ಇವನಿಗೆ ತನ್ನ ಹೆಂಡತಿ ಮಕ್ಕಳು ಎಲ್ಲರೂ ಚೆನ್ನಾಗಿರ್ಬೇಕು, ತಾನು ಚೆನ್ನಾಗಿರ್ಬೇಕು ಅಂತ ಬಯಕೆ. ಆದ್ರೆ ಅಲ್ಲೇ ಇದ್ರೆ ಗರುಡದವರು ಬಿಡೋದಿಲ್ಲ ಅಂತನ್ನುವಂತಹ ಆತಂಕ. ಅದಕ್ಕೇನ್ ಮಾಡಿದ್ನಂತೆ, ಆ ಮರಣದ ಭಯದಿಂದ ತಪ್ಪಿಸ್ಕೊಳ್ಳಿಕ್ಕೆ ಯೋಚನೆ ಮಾಡ್ತಾ ಇದ್ದ. ಎಲ್ಲಾರ ಒಂದ್ ಕಡೆ ಹೋಗಿ ಸೇರ್ಕೋಬೇಕು, ಎಲ್ಲಿ ಸೇರ್ಕೊಂಡ್ರೆ ಸರ್ವಾತ್ಮನ ಮರಣದ ಭಯ ಗರುಡ ದೇವರಿಂದ ಬರೋದಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದ. ಗರುಡ ದೇವರಿಗೆ ಯಾರಿಂದ ಭಯ ಇದೆ? ಒಂದಾವೃತ್ತಿ ಗರುಡ ದೇವರು ಹೀಗೆ ಸರ್ಪವನ್ನು ಕೊಂದು ತಗೊಂಡು ಹೋಗ್ಬೇಕಾದ್ರೆ ಕೆಳಗೆ ಸೌಭರಿ ಮಹರ್ಷಿಗಳು ಏನ್ ಮಾಡ್ತಿದ್ರು ಅಂದ್ರೆ, ಯಮುನಾ ಕುಲದಲ್ಲಿ ತಾವು ತಪಶ್ಚರ್ಯ ಮಾಡ್ತಾ ಇದ್ರು. ಆ ತಪಶ್ಚರ್ಯ ಮಾಡ್ಬೇಕಾದ್ರೆ ಗರುಡ ದೇವರು ಒಯ್ಯತಕ್ಕಂತಹ ಸರ್ಪದ ಮೃತ ಶರೀರದಿಂದಾಗಿ ರಕ್ತ ತೊಟ್ಟಿ ಅದು ಅವರ ಮೇಲೆ ಬಿತ್ತು. ತಪೋನಿರತನಾದಂತಹ ಅವರಿಗೆ ಕೋಪ ಬಂತು, ಇನ್ ಮುಂದೆ ಗರುಡ ದೇವರು ಇಲ್ಲಿ ಬಂದ್ರೆ ಅವರ ಶಿರಸ್ಸಿನಲ್ಲಿ ಸ್ಫೋಟ ಹುಟ್ಟಲಿ ಅಂತ ಶಾಪ ಕೊಟ್ಟರು. ಗರುಡ ದೇವರು ಅಲ್ಲಿ ಬರೋದು ನಿಲ್ಲಿಸಿದ್ರು. ಕಾಳಿಂದ ಏನ್ ಅನ್ಕೊಂಡ ಅಂದ್ರೆ, ಸರ್ವಥಾ ಗರುಡ ದೇವರಿಗೆ ಇಲ್ಲಿ ಭಯ ಇದೆ ಅಂತ ಅನ್ಕೊಂಡ. ವಾಸ್ತವದಲ್ಲಿ ಏನಂತಂದ್ರೆ ಗರುಡ ದೇವರಿಗೆ ಭಯ ಇರಲಿಲ್ಲ. ಯಾಕೆಂದ್ರೆ ಗರುಡ ದೇವರ ಯೋಗ್ಯತಾ ಬಹಳ ದೊಡ್ಡದು. ಇಂದ್ರಾದಿ ದೇವತೆಗಳೇ ಅವರಿಗೆ ಲೆಕ್ಕ ಇಲ್ಲ, ಯಾರಿಗೆ? ಗರುಡ ದೇವರಿಗೆ. ಅಂತದ್ದು ಈ ಸೌಭರಿ ಮಹರ್ಷಿಗಳ ಶಾಪ ಅವರನ್ನು ಏನೂ ಮಾಡೋ ಆಗಿಲ್ಲ. ಅವ್ರ ಸಾಮರ್ಥ್ಯ ಬಹಳ ಉತ್ಕೃಷ್ಟವಾದಂತಹದ್ದು. ಅಥಾಪಿ ಇಲ್ಲಿ ಬರೋದು ಯಾಕೆ ಬಿಟ್ಟಿದ್ರು ಅಂದ್ರೆ, ಗರುಡ ದೇವರ ಒಂದು ಸ್ವಭಾವ ಏನಂತಂದ್ರೆ, ದೊಡ್ಡವರಿಗೆ ಗೌರವ ಕೊಡಬೇಕು, ವೇದಶಾಸ್ತ್ರಗಳಿಗೆ ಗೌರವ ಕೊಡಬೇಕು. ಅವ್ರ ಸಾಮರ್ಥ್ಯ ಎಷ್ಟಿತ್ತು ಅಂದ್ರೆ, ಪಾರಿಜಾತ ಅಪಹರಣದ ಸಂದರ್ಭದಲ್ಲಿ ಕೃಷ್ಣ ಪರಮಾತ್ಮ ಏನ್ ಮಾಡಿದ್ದ ಅಂದ್ರೆ, ಗರುಡ ದೇವರಿಗೆ ಎಲ್ಲಾ ದೇವತೆಗಳ ಜೊತೆ ಯುದ್ಧ ಮಾಡುವಂತ. ಗರುಡ ದೇವರು ಒಂದ್ಸರ್ತಿ ರೆಕ್ಕೆ ಹಾರಿಸ್ಬಿಟ್ರೆ ಎಲ್ಲಾ ದೇವತೆಗಳು ಹಾಕೊಂಡೇ ಹೋಗುದು, ಯುದ್ಧ ಮಾಡೋದೇ. ತುಂಬಾ ಓಡಿ ಬಂದು
ಇಂದ್ರದೇವರು ಏನ್ ಮಾಡಿದ್ರಂತೆ, ವಜ್ರಾಯುಧ ಎಸ್ದ್ರಂತೆ ಗರುಡ ದೇವ್ರನ್ನ. ಎಸ್ದಿದ್ದಕ್ಕ ಅದು ಗರುಡ ದೇವರಿಗೆ ಒಂದು ಕಡೆಗೆ ಪುಕ್ಕಕ್ಕೆ ತಾಕಿದ್ದಕ್ಕೆ ಏನ್ ಮಾಡ್ಬೇಕು, ತಾಕಿ ಕೆಳಗೆ ಬಿದ್ದು ಹೋಗ್ಬಿಡ್ತು ವಜ್ರಾಯುಧ. ಬಿದ್ದಾಗ ಗರುಡ ದೇವರು ಯಾವ ಪುಕ್ಕಕ್ಕೆ ತಾಕ್ತು ಅಂತ ತುಂಬಾ ಚೆನ್ನಾಗಿ ನೋಡ್ಕೊಂಡು ಆ ಪುಕ್ಕವನ್ನು ಕಿತ್ತಿ ಕೆಳಗೆ ಹಾಕಿದ್ರು. ಯಾಕೆ ಅಂದ್ರೆ ಇಂದ್ರದೇವರು ಹೇಳಿದ್ರಂತೆ, ಇದು ನೀನು ಎಸ್ತಿರೋಂತ ವಜ್ರಾಯುಧಕ್ಕೋಸ್ಕರವಾಗಿ ನಾನು ಕೊಟ್ಟಿರೋ ಗೌರವ ಅಲ್ಲ, ಆ ವಜ್ರಾಯುಧ ಬ್ರಾಹ್ಮಣನ ಎಲುಬದು. ದಧೀಚಿ ಮಹರ್ಷಿಗಳ ಬೆನ್ನಿನ ಮೂಳೆ ಅದು ಯಾವುದು ವಜ್ರಾಯುಧ. ಅದಕ್ಕೆ ಬ್ರಾಹ್ಮಣರ ತಪಸ್ಸಿಗೆ ತುಂಬಾ ಬೆಲೆ ಕೊಡಬೇಕು ಅಂತ ನಾನು ಇಟ್ಕೊಂಡಿದ್ದೀನಿ. ಅದಕ್ಕಾಗಿ ಏನ್ ಮಾಡಿದ್ದೀನಿ ಅಂದ್ರೆ ಆ ಒಂದು ಪುಕ್ಕ ಕಿತ್ತು ಹಾಕಿದ್ದೀನಿ ಅಂತ ಹೇಳಿದ್ರು. ಅಷ್ಟು ಸಾಮರ್ಥ್ಯ ಅವರು. ಗರುಡದೇವರ ಸಾಮರ್ಥ್ಯವೇ ಒಂದು ಬಹಳ ವಿಲಕ್ಷಣವಾದಂತಹದ್ದು. ಆದಿಪರ್ವದಲ್ಲಿ ಅಧ್ಯಾಯಗಟ್ಲೆ ಹೇಳ್ತಾರೆ, ಅಧ್ಯಾಯಗಟ್ಲೆ ಹೇಳ್ತಾರೆ ಗರುಡದೇವರ ಸಾಮರ್ಥ್ಯವನ್ನು. ಆದ್ರಿಂದಾಗಿ ಅಂಥ ಗರುಡದೇವರು ತಾವು ಈ ಒಂದು ಸರ್ಪಗಳನ್ನ ಸಂಹಾರ ಮಾಡ್ತೀನಿ ಅಂತ ಹೇಳಿದ್ರಿಂದ ತಪ್ಪಿಸ್ಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ. ಅಂಥವ್ರಿಗೆ ಈ ಸೌಭರಿ ಋಷಿಗಳು ಲೆಕ್ಕನೂ ಅಲ್ಲ. ಮತ್ತೆ ಯಾಕೆ ಬಿಟ್ಟಿದ್ರು ಅಂದ್ರೆ, ಈ ಸೌಭರಿಗಳು ಏನ್ ತಪಸ್ಸು ಮಾಡಿದ್ದಾರೋ ಆ ತಪಸ್ಸಿನ ನಿಮಿತ್ತ ಶಾಪ ಕೊಟ್ಟದ್ದನ್ನು ನಡೆಸಿಬಿಟ್ರೆ ಅವರ ತಪೋಹಾನಿಯನ್ನ ಸಂಪಾದನೆ ಮಾಡಬಹುದು. ಯೋಗ್ಯತಾಕ್ಕಿಂತಲೂ ಅತಿರಿಕ್ತವಾದಂತಹ ಏನು ತಪಸ್ಸಿನ ಪುಣ್ಯ ಸಂಪಾದನೆ ಆಗಿದೆ, ಅದನ್ನ ಕೆಳಗಿಳಿಸಬಹುದು ಅಂತ ಹೇಳಿ ಗರುಡ ದೇವರು ಅಲ್ಲಿಗೆ ಬರೋದು. ಈ ಕಾಳಿಂಗ ಏನ್ ಅನ್ಕೊಂಡ್ಬಿಟ್ಟ ಅಂತಂದ್ರೆ, ಗರುಡ ದೇವರಿಗೆ ಭಯ ಇದೆ ಅಂತ ಅನ್ಕೊಂಡ. ಗರುಡ ದೇವರು ಬರೋದು ಬಿಟ್ಟಿದ್ ನಿಜ, ಆದ್ರೆ ಬರೋದು ಬಿಟ್ಟಿದ್ದು ಸೌಭರಿಗಳ ಶಾಪದ ಭಯಕ್ಕಲ್ಲ, ಸೌಭರಿಗಳಲ್ಲಿರ್ತಕ್ಕಂತಹ ತಪಸ್ಸಿಗೆ ಗೌರವ ಕೊಡು. ಹೇಳ್ತಾರಲ್ಲ, ನನ್ನ ಕ್ಷಮೆ ನನ್ನ ದೌರ್ಬಲ್ಯ ಅಲ್ಲ ಅಂತ ಹೇಳಿ ಒಂದು ಮಾತು. ದೊಡ್ಡವರು ಕ್ಷಮ ಮಾಡ್ತಾರೆ ಅಂದ್ರೆ ಅವ್ರು ದುರ್ಬಲರು ಅಂತಲ್ಲ, ಕ್ಷಮ ಮಾಡ್ಬೇಕು ಅಂತ ಇಟ್ಕೊಂಡಿರ್ತಾರೆ, ಅದಕ್ಕೆ ಕ್ಷಮ ಮಾಡ್ತಾ ಇರ್ತಾರೆ. ಅದಕ್ಕಾಗಿ ಕಾಳಿಂಗ ಅನ್ಕೊಂಡ ಅಲ್ಲಿಗೆ ಬರೋದಿಲ್ಲ ಅಂತ ಹೇಳಿ ಬಂದ್ಬಿಟ್ಟು ಆ ಯಮುನಾ ಕೂಲದಲ್ಲಿ ಹೋಗಿ ಸೇರ್ಕೊಂಡಿದ್ದ. ಯಾವಾಗ ಬಂದು ಸೇರ್ಕೊಂಡ್ಲೋ, ಮೊದಲು ಭಯದಿಂದ ಬಂದು ಸೇರ್ಕೊಂಡವನು ಕ್ರಮೇಣ ಅಲ್ಲಿ ತುಂಬಾ ಪ್ರಬಲನಾಗಿ ಅಲ್ಲಿ ಏನೇ ವಾಸ ಮಾಡ್ತಾ 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 ಯಥೇಚ್ಛ ವಿಷವನ್ನೆಲ್ಲವನ್ನು ಆ ಯಮುನಾ ಕೂಲದಲ್ಲಿ ಬಿಟ್ಟು ಬಿಟ್ಟು, ಅದು ಮನುಷ್ಯ ಅದಮ್ಯವಾಗುವ ಹಾಗೆ, ಯಾರಾದ್ರೂ ಆ ನೀರು ಕುಡಿದ್ರೆ ಮರಣ ಬರೋ ಹಾಗೆ, ಮೂರ್ಛೆ ಬರೋ ಹಾಗೆ, ರೋಗಗಳು ಬರೋ ಹಾಗೆ, ವಿಪರೀತಗಳು ಸಂಘಟಿಸುವ ಹಾಗೆ ಇದನ್ನೆಲ್ಲ ಮಾಡಿ ಹಾಗಾಗ್ತಿರೋ ಹಂಗೇನೆ ಅವರು ಈ ದೇವತೆಗಳೆಲ್ಲ ಗೋಪಾಲಕರಾಗಿ ಅವತಾರ ಮಾಡಿದ್ರು. ಅವರದೆಲ್ಲ ಭಯ ಪರಿಹಾರ ಮಾಡಬೇಕು ಅಂತ ಹೇಳಿ ಪರಮಾತ್ಮ ಆ ಯಮುನಾ ಕೂಲಕ್ಕೆ ಹೋಗಿ ಕಾಳಿಂಗನನ್ನ ಮರ್ದನ ಮಾಡಬೇಕು ಅಂತ ಹೇಳಿ ಸಂಕಲ್ಪ ಮಾಡ್ಕೊಂಡು, ಉತ್ಪಾತ ಚಕಿತಾ ಗೋಪಾಹ ಕೃಷ್ಣ ಸಂದರ್ಶನಾರ್ಥಿನಃ ಪುರೋಧಾಯ ಇವು ರಾಮಂ ಶೇಷ ಮಾರ್ಗಗತ ಇವ. ಉತ್ಪಾತಗಳೆಲ್ಲ ತುಂಬಾ ಆಗ್ತವೆ, ಅನೇಕ ಜನ ಸತ್ತು ಹೋಗ್ತಾ ಇದ್ದಾರೆ ಅಂತಂದಾಗ ಬಲರಾಮ ಕೃಷ್ಣರನ್ನು ಹಿಂದೆ ಮಾಡ್ಕೊಂಡು ಹೊರಟ್ರಂತೆ, ಮುಂದೆ ಮಾಡ್ಕೊಂಡು. ಗೋಪಾಲಕರಲ್ಲ ಹೋದಲ್ಲೇನು ಮೋಕ್ಷಕ್ಕೆ ಹೋಗ್ಬೇಕು ಅಂದ್ರೆ ಮತ್ತೆ ಎಲ್ಲರೂ ಎಲ್ಲಿ ಹೋಗ್ತಾರೆ, ಶೇಷ ಮಾರ್ಗದಿಂದಲೇ ಹೋಗ್ತಾರೆ. ಅದಕ್ಕೆ ಕೃಷ್ಣ ಪರಮಾತ್ಮ ಮುಂದೆ, ಬಲರಾಮ ದೇವರ ಹಿಂದೆ, ಅವರಿಂದ ಎಲ್ಲ ಜಗತ್ತು ಹೋಗ್ತಾರೆ. ವ್ರಜಾಮ ವ್ರಜಗೋಪಾಲಾಹ ಯಮುನಾ ಮಮುನಾಧ್ವನ ಪದಾನಿ ಪತಿಕೃಷ್ಣಸ್ಯ ಲಕ್ಷಂತೆ ಲಕ್ಷಣೈ ಸಹ. ಆ ಹೊರಡುವಂತಹ ಸಮಯದಲ್ಲಿ ಪರಮಾತ್ಮ ಪಾದಚಿಹ್ನೆಗಳನ್ನು ಊದಿಸ್ತಾ ಬಂದಂತೆ, ಆ ಯಮುನಾ ಕೂಲದಲ್ಲೆಲ್ಲ ಮರಳಿನ ಮೇಲೆ ಊಡಿಸ್ತಾ ಬಂದಂತೆ. ಆ ಗೋಪಾಲಕರೆಲ್ಲರೂ ಕೂಡ ಅವರನ್ನೇ ಹಿಂಬಾಲಿಸ್ಕೊಂಡು ಬಂದ್ರಂತೆ. ಯಾಕೆ ಅಂದ್ರೆ ದೊಡ್ಡವರು ಏನ್ ಹೋಗ್ತಾರೋ ಅದೇ ಮಾರ್ಗವೇ ನಿಜವಾಗಿಯೂ ಮಾರ್ಗನೇ ಹೊರತು ಬೇರೆ ಮಾರ್ಗ ಅಲ್ಲ ಅಂತ ತೋರಿಸ್ಲಿಕ್ಕೆ ಹಿಂದಿನಿಂದ ಬಂದ್ರು. ಮುಂದೆ ಬರ್ಬೋದಿತ್ತು, ಹಿಂದೆ ಯಾಕೆ ಬಂದ್ರು ಅಂದ್ರೆ ಈಗ ಈ ರೀತಿಯಾಗಿ ಬಂದು ಪರಮಾತ್ಮ ತಾನೇನ್ ಮಾಡಿದ್ರಂತೆ, ಅಲ್ಲಿ ಆಟ ಆಡ್ತಕ್ಕಂತಹ ನೆಪದಿಂದಾಗಿ ಆ ಚೆಂಡು ಬಿತ್ತು ಅಂತ ಹೇಳಿ ಕದಂಬ ವೃಕ್ಷವನ್ನ ಏರಿ ಪರಮಾತ್ಮ ಜೋರಾಗಿ ಅದರೊಳಗೆ ನೆಗಿತ. ನೆಗದಾಕ್ಷಣಕ್ಕೆ ಪರಮಾತ್ಮ ಬೇರೆಯವರೆಲ್ಲರೂ ಹೋಗಿ ಆ ದೇವಕಿ ವಸುದೇವರು ಇಲ್ಲದೆ ಇರುವಂತಹ ಸಮಯದಲ್ಲಿ ಈ ನಂದ ಯಶೋದೆಯರಿಗೆ ಹೋಗಿ ವೃತ್ತಾಂತವನ್ನು ಒಪ್ಪಿಸ್ಬೇಕು. ಯಾಕಂದ್ರೆ ಅವರೇ ಸಾಕು ತಂದೆ ತಾಯಿಗಳು ಕೃಷ್ಣನಿಗೆ, ಜಗತ್ತಿನಲ್ಲಿ ಪ್ರಸಿದ್ಧಿ ಹಾಗೆ ಇದೆ. ಅದಕ್ಕಾಗಿ ಅವ್ರಿಗೆ ಹೋಗಿ ಸುದ್ದಿ ಮುಟ್ಟಿಸಿದ್ರಂತೆ. ಅವ್ರು ಓಡಿ ಬಂದ್ರು, ಕೃಷ್ಣನಿಗೆ ಏನಾಯ್ತೋ ಅಂತ ಓಡಿ ಬಂದ್ರಂತೆ. ಆ ಬರ್ತಿರೋ ಹಂಗೇನೆ ಕೃಷ್ಣ ತಾನು ನರ್ತನ ಮಾಡ್ಲಿಕ್ಕೆ ಆರಂಭ ಮಾಡಿದ. ಸದಂದ ಶೋಕಸ್ಯ ಮುಖಂ ಬಿಭಿಂದನ್ ತದೀಯ ಪುಚ್ಛಂ ಜಗ್ರಹೇ ಕರೇಣ ಯಥಾಪರಾಧಂ ನನು ದಂಡದಾತ ನಿರಾಗಸಂ ಕಂ ವರಯೇನ್ನ ಶೌರಿ. ಆ
ಕುಣಿಬೇಕಾದ್ರೆ ಪರಮಾತ್ಮ ಏನ್ ಮಾಡಿದಂತೆ ಸಾಮಾನ್ಯವಾಗಿ ಕುಣಿದ್ರಾಗ್ತಿರಲಿವೆ, ಆ ಬಾಲ ಎಡಗೈಯಲ್ಲಿ ಹಿಡ್ಕೊಂಡು ಬಾಲವನ್ನು ಎತ್ತಿ ತಲೆ ಮೇಲೆ ಮಾತ್ರ ಕೊಡೋದು. ಯಾಕೆ ಅಂದ್ರೆ ನಮ್ಮ ಪರಮಾತ್ಮ ಎಷ್ಟು ಒಳ್ಳೆಯವನು ಅಂದ್ರೆ ತಪ್ಪು ಮಾಡಿದವ್ರಿಗೆ ಮಾತ್ರ ಶಿಕ್ಷೆ ಕೊಡ್ತಾನೆ, ತಪ್ಪು ಮಾಡದೇ ಇದ್ದವರಿಗೆ ಶಿಕ್ಷೆ ಕೊಡೋದಿಲ್ಲ. ಅದೇ ಕಾಳಿಂಗ ಮರ್ದನನ ಕೃಷ್ಣನ ಪ್ರತಿಮಾ ನೋಡ್ರಿ, ಬೇಕಾದ್ರೆ ಎಲ್ಲಾ ಕಡೆನೂ ಕಾಳಿಂಗ ಮರ್ದನದ ಕೃಷ್ಣನ ಪ್ರತಿಮಾ ನೋಡಿದ್ರೆ ಅಲ್ಲಿ ಬಾಲವನ್ನ ಹಿಡ್ಕೊಂಡಿರ್ತಾನೆ ಪರಮಾತ್ಮ, ಬಾಲ ಹಿಡಿದು ಎತ್ತಿ ನಿಂತಿರ್ತಾನೆ, ಮತ್ತು ಅದೇ ರೀತಿಯಲ್ಲಿ ಹಣಗಳ ಮೇಲೆ ಕುಣಿತಾ ಇರ್ತಾನೆ. ಹಿಂಗೆ ಇರ್ತದೆ ಪ್ರತಿಮಾಗಳು ಎಲ್ಲ ಹಂಗೆ ಇದ್ದಾರೆ. ಯಾಕೆ ಹೀಗೆ ಮಾಡ್ದ ಅಂತಂದ್ರೆ ಅಲ್ಲಿ ನೋಡ್ರಿ, ಅಪರಾಧ ಮಾಡಿದ್ದು ಹೆಡೆಯಲ್ಲಿರ್ತಕ್ಕಂಥ ವಿಷ, ಮುಖದಿಂದ ವಿಷವನ್ನ ಕಾರ್ತಾ ಇದ್ದ ಕಾಳಿಂಗ. ಅದಕ್ಕಾಗಿ ಅಲ್ಲಿ ತಪ್ಪು ಮಾಡಿದ್ದಕ್ಕೆ ಅಲ್ಲೇ ಕುಣಿತಾ ಇದ್ದ, ಅಲ್ಲೇ ಏಟು ಕೊಡ್ತಾ ಇದ್ದಂತೆ. ಬಾಲ ಏನ್ ಪಾಪ ಮಾಡಿರಲಿಲ್ಲ, ಅದಕ್ಕೆ ಅದನ್ನ ಎತ್ತಿಡಿದ್ದ. ಪಾಪ ಮಾಡಿದವ್ರಿಗೆ ಮಾತ್ರ ಶಿಕ್ಷೆನೆ ಹೊರತು ಪಾಪ ಮಾಡದೇ ಇರತಕ್ಕಂತಹ ಸಾಧಕರಿಗೆ ಅವರು ಎಲ್ಲೇ ಬಾಲ ಅಂತಂದ್ರೆ ಅದು ನೀಚ ಭಾಗ, ಆದ್ರೂ ಅದನ್ನ ಎತ್ತಿ ಹಿಡಿತೀನಿ ಅಂತ ಪರಮಾತ್ಮ ಎತ್ತಿ ಹಿಡಿದಿದ್ನಂತ. ಇಂಥ ಪರಮಾತ್ಮ ಅಲ್ಲಿ ಮತ್ತೆ ನೃತ್ಯಂತಮೇನಂ ಪರಿತೋಭ್ರಮೆತ್ಯ ಭೃತ್ಯಾ ಭವಾಬ್ಜಾಸನ ಮುಖ್ಯ ದೇವಾ ವಿಶ್ವಗ್ರದಂತಹ ಕಿಲತಸ್ವರಾತ್ಮು ಸರ್ಪಾಶ್ರಿತ ಜ್ಞಾನ ನಿಮಾಪ ಹರ್ತು. ಭಗವಂತ ಬಂದ ಮತ್ತೆ ನರ್ತನ ಮಾಡ್ತಾ ಇದ್ದಾನೆ ಕಾಳಿಂಗನ ಮೇಲೆ ಅಂತಂದ್ರೆ, ಆವಾಗ ಬ್ರಹ್ಮಾದಿ ದೇವತೆಗಳೆಲ್ಲ ಬಂದ್ರಂತೆ. ಬಂದು ಬಿಟ್ಟು ಭಗವಂತನನ್ನ ಸ್ತೋತ್ರ ಮಾಡಿದ್ರಂತೆ. ಏನೇನ್ ಮಾಡಿದ್ರು? ಅನೀನನದ ಪದ್ಮಭವೋ ಮೃದಂಗಂ ಜಗೌ ಹನುಮಾನ್ ಅಗತಾಮಧೀಶಂ ಅದರ್ಶಯತ್ತಾಲಗತಿ ಕಪರ್ದಿ ನನರ್ಥ ಗೋಪಾಲಕ ಬಾಲಮೌಲಿ. ಅನೀನದ ಪದ್ಮಭವೋ ಮೃದಂಗಂ, ಬ್ರಹ್ಮದೇವರು ಸುಸ್ವರವಾಗಿ ಮೃದಂಗವನ್ನು ನುಡಿಸಿದ್ರಂತೆ. ಪರಮಾತ್ಮನ ಕುಣಿತಕ್ಕನುಸಾರವಾಗಿ ಮೃದಂಗ ನುಡಿಸ್ತಾ ಇದ್ರಂತೆ ಬ್ರಹ್ಮದೇವರು. ಹನುಮಂತ ದೇವರದು ಅನುಪಸಂಹೃತವಾದಂತಹ ರೂಪ ಅಲ್ಲ, ಅವರ ಅತ್ಯಾಪಿ ಇವತ್ತಿಗೂ ಕಿಂಪುರುಷೇ ಕಿಲಾಸ್ತೆ ಅಂತ ಹೇಳ್ತೀವಲ್ಲ. ಆದ್ದರಿಂದಾಗಿ ಹನುಮಂತ ದೇವರು ಎದ್ದು ಬಂದು ಏನ್ ಮಾಡ್ತಾ ಇದ್ರಂದ್ರೆ ಜಗೌ ಹನುಮಾನ್ ಜಗತಾಮಧೀಶಂ. ಹನುಮಂತ ದೇವರ ಗಾಯನ ಅಂದ್ರೆ ಬಹಳ ಅದ್ಭುತ ಅಂತ. ಹಾಡಿನಲ್ಲಿ ಹನುಮಂತ ದೇವರ ಪ್ರಾವೀಣ್ಯತೆ ಬಹಳ ಅಂತ. ಅನ್ಸತ್ತೆ ತುಂಬುರುವಿಗೂ ನಾರದರಿಗೂ ಸ್ಪರ್ಧೆ ಏರ್ಪಾಡಾಗಿದೆ, ತುಂಬಾ ಚೆನ್ನಾಗಿ ಹಾಡ್ತೀವಿ ಅಂತ ಇಬ್ಬರಿಗೂ ಬಹಳ. ಯಾಕೆಂದ್ರೆ ಎಲ್ಲೆಲ್ಲಿ ನರ್ತನದ ಹಾಡಿನ ಪ್ರಸಂಗ ಇರ್ತಿದ್ವೋ ಅಲ್ಲೆಲ್ಲ ಹರಿಕಥಾ ಪ್ರಸಂಗ ಇದ್ದಲ್ಲೆಲ್ಲ ಇಬ್ಬರೇ ಹರಿಕಥೆ ಮಾಡೋರು ದೇವತಾ ಲೋಕದಲ್ಲಿ, ಒಬ್ಬ ತುಂಬರು ಇನ್ನೊಬ್ಬ ನಾರದ. ಈ ಇಬ್ಬರನ್ನು ಕರೆಸ್ಬೇಕು ಅಂತ ಕರೆಸ್ತಿದ್ರಂತೆ. ಅದಕ್ಕಾಗಿ ಇಬ್ರಿಗೂ ಅನಿಸ್ತಂತೆ ನಮ್ಮಷ್ಟು ಚೆನ್ನಾಗಿ ಹರಿಗಾನವನ್ನು ಮಾಡೋರು ಇನ್ನೊಬ್ರಿಲ್ಲ ಅಂತ ಅನ್ಕೊಂಡಿದ್ರಂತೆ. ಪರಸ್ಪರ ಸ್ಪರ್ಧೆ ಏರ್ಪಾಡಾಗ್ಬಿಟ್ಟು ಒಂದ್ಸರ್ತೆ ನಮ್ಮಲ್ಲಿ ಯಾರು ಹೆಚ್ಚು ಅಂತ ಪ್ರಸಂಗ ಬಂದಾಗ ಹನುಮಂತ ದೇವರ ಹತ್ರ ಹೋದ್ರಂತೆ. ಸ್ವಾಮಿ ನಾವು ತುಂಬಾ ಚೆನ್ನಾಗಿ ಹಾಡ್ತೀವಿ ಅಂತ ಹೇಳಿದ್ರಂತೆ. ಅದಕ್ಕೋಸ್ಕರ ನಮ್ಮಿಬ್ಬರಲ್ಲಿ ಯಾರು ಬಹಳ ಉತ್ಕೃಷ್ಟವಾಗಿ ಹಾಡ್ತಾರೋ ಅವರನ್ನ ನೀವು ಚೆನ್ನಾಗಿ ಹಾಡೋರು ಅಂತ ತೀರ್ಮಾನ ಕೊಡಬೇಕು ಅಂತ ಹೇಳಿದ್ರಂತೆ. ಇಬ್ರು ವಿಷ್ಣು ಭಕ್ತರು, ಇಬ್ರು ಮಧ್ಯದಲ್ಲಿ ಕಲಹ ಏರ್ಪಾಡಾಗಿದೆ. ಹನುಮಂತ ದೇವ್ರ ಅಂದ್ರಂತ ಆಗ್ಲಪ್ಪ ಹಾಡ್ರಿ ಅಂದ್ರ. ಮೊದ್ಲು ನಾರದ್ರ ಹಾಡಿದ್ರು, ಆಮೇಲೆ ತುಂಬುರ ಹಾಡ್ದ. ಇಬ್ರು ಹಾಡಿದ್ಮೇಲೆ ನಿರ್ಣಯ ಕೊಡ್ಬೇಕಲ್ಲ. ಹನುಮಂತ ದೇವ್ರ ಹಾಡಿನಲ್ಲೇ ನಿರ್ಣಯ ಕೊಡ್ತೀನಿ ಅಂತ ಹೇಳಿದ್ರಂತೆ. ಹಾಡ್ಲಿಕ್ಕೆ ಆರಂಭ ಮಾಡಿದ್ರಂತೆ, ಇಡೀ ಸಮಗ್ರ ಪ್ರಪಂಚ ತಟಸ್ಥ ಆಗೋಯ್ತಂತೆ. ಹನುಮಂತ ದೇವರ ಹಾಡನ್ನ ಕೇಳಿಬಿಟ್ಟು ಸೃಷ್ಟಿ ಎಲ್ಲ ಏನೇನ್ ನಡೀತಾ ಇತ್ತು ಹಂಗೆ ನಿಂತು ಹೋಯ್ತಂತೆ. ನಾರದರು ತುಂಬರು ಇಬ್ರು ನೋಡ್ತಿರೋ ಹಂಗೆ ನಾಚಿಕೆ ಆಯ್ತಂತೆ. ಎಂಥವ್ರ ಹತ್ರ ಹೋಗ್ಬಿಟ್ಟು ನಾವು ನಮ್ಮ ಪಾಂಡಿತ್ಯ ಪ್ರದರ್ಶನ ಮಾಡಿದೀವಿ, ನಾವು ಮಾಡ್ಬೇಕೆ ಇದನ್ನ ಅಂತ ಹೇಳಿ ಅಪರಾಧ ಆಯಿತು ಅಂತ ಕೇಳ್ಕೊಂಡಿದ್ರಂತ. ಹಂಗ ಹನುಮಂತ ದೇವರ ಗಾಯನ ಅಂದ್ರೆ ಬಹಳ ಸುಪ್ರಸಿದ್ಧ. ಪುರಾಣದಲ್ಲಿ ಪರಮಾತ್ಮನನ್ನ ಕುರಿತು ಹನುಮಂತ ದೇವರ ಗಾಯನ ಮಾಡ್ತಾರೆ ಅಂದ್ರೆ ಎಲ್ಲರೂ ಕೂಡ ಚಿತ್ರಾರ್ಪಿತವಾಗಿರತಕ್ಕಂತಹ ವ್ಯಕ್ತಿಗಳ ಹಂಗೆ ಕೂಡ್ತಿದ್ರಂತೆ. ಚಿತ್ರದಲ್ಲಿ ಬರೆದ್ರೆ ಒಬ್ಬ ವ್ಯಕ್ತಿ ಹೆಂಗ್ ಕೂತಿರ್ತಾನೋ ಕಣ್ಣು ಬಿಟ್ಟಕಿಸ್ತೇನೆ ಆ ರೀತಿ ಕೂತಿರ್ತಿದ್ರಂತೆ ಪ್ರತಿಯೊಬ್ಬರು. ಚೇತನಾಚೇತನಾತ್ಮಕವಾದಂತಹ ಎಲ್ಲಾ ಪ್ರಪಂಚ ಹನುಮಂತ ದೇವರ ಹಾಡಿಗೆ ಸ್ತಂಭೀಭೂತ ಆಗ್ತಿತ್ತು. ಅದಕ್ಕಾಗಿ ಇಲ್ಲಿ ಬಂದ್ರಂತೆ ಪರಮಾತ್ಮ ನರ್ತನ ಮಾಡ್ತಾ ಇದ್ದಾನೆ. ಬ್ರಹ್ಮದೇವರು ಮೃದಂಗವನ್ನು ನುಡಿಸ್ಬೇಕಾದ್ರೆ ಜಗೌ ಹನುಮಾನ್ ಜಗತಾಮಧೀಶಂ ಬಂದು ಹಾಡಿದ್ರಂತೆ. ಅದರ್ಶಯತ್ತಾಲಗತಿ ಕಪರ್ದಿ. ನರ್ತನ ಮಾಡೋದ್ರಲ್ಲಿ ಬಹಳ ಸುಪ್ರಸಿದ್ಧರಾದಂತಹ ದೇವತೆಗಳು ರುದ್ರದೇವರು. ಅವರು ರುದ್ರದೇವರು ಪರಮಾತ್ಮ ಕುಣಿತಿರ್ಬೇಕಾದ್ರೆ ತಾಳವನ್ನ ಹಾಕ್ತಾ ಇದ್ರಂತ. ಅದು ಎಲ್ಲೂ ಕೂಡ ತಪ್ಪದೇ ಇರೋ ಹಂಗೆ ಪರಮಾತ್ಮ ಕುಣಿತಿದ್ದಾನೆ ಅಂತ ತಾಳ ಹಾಕ್ತಾ ಇದ್ರಂತೆ. ಇಂಥ ಒಂದು ವೈಭವದ ಮಧ್ಯದಲ್ಲಿ ನರ್ತ ಗೋಪಾಲಕ ಬಾಲಮೌಲಿ, ಪರಮಾತ್ಮ ನರ್ತನವನ್ನು ಮಾಡ್ತಾ ಇದ್ದಾನೆ. ದೇವಕ್ಕೆ ನಂದ ಯಶೋದೆಯರೆಲ್ಲರೂ ಕೂಡ ನೋಡ್ಕೊಂತಾ ಇದ್ದಾರೆ. ಅದನ್ನ ನೋಡಿ ಭಗವಂತನನ್ನ
ಸ್ತೋತ್ರ ಮಾಡ್ತಾ ಕೂತಿದ್ದಾರೆ. ಕೃಷ್ಣ ಬಾ ಅಂತ ಹೇಳಿ ಕೂಗ್ತಾ ಇದ್ದಾರೆ. ಪರಮಾತ್ಮ ನರ್ತನ ಮಾಡ್ತಾ ಇದ್ದಾನೆ. ಆವಾಗ ನರ್ತನ ಮಾಡುವಂತಹ ಸಂದರ್ಭದಲ್ಲಿ ಆ ಕಾಳಿಂಗನ ಹೆಂಡತಿ ಬಂದುಬಿಟ್ಟು ಕೃಷ್ಣನಿಗೆ ನಮಸ್ಕಾರ ಮಾಡಿ ನಾಗಪತ್ನಿಯರು ಸ್ತೋತ್ರ ಮಾಡ್ತಾರೆ. ಆ ಸ್ತೋತ್ರವನ್ನ ಮೊದಲು ಪಾಪ ಕಾಳಿಂಗನು ಮಾಡಿದ್ದ. ಆದ್ರೆ ಯಾವಾಗ ಅವನ ಹೆಂಡತಿಯರ ಸ್ತೋತ್ರ ಮಾಡಿದ್ರು ಆಗ ಪರಮಾತ್ಮ ಕುಡಿಯೋದು ನಿಲ್ಲಿಸಿದ್ದ. ಈ ಸ್ತ್ರೀ ಪರವಾದ ಅನ್ನೋದು ಆವಾಗಲೇ ಇತ್ತು ನೋಡ್ರಿ. ತತೋಪಿ ಪತ್ನಿ ಪ್ರಿಯ ಮಂಜು ವಾಕ್ಯಂ ನಿಶಮ್ಯತಂ ನಿರ್ಭಯಮಾಶು ಚಕ್ರೆ ತಥಾ ಹಿ ನಾರೀ ಮೃದು ಭಾಷಣೇನ ನ ಕಸ್ಯ ಚಿತ್ತಂ ಮೃದುತಾಮುಪೈತಿ. ಹೆಣ್ಮಕ್ಳು ಮಾತಾಡಿದ್ರು ಅಂದ್ರೆ ಮೃದುವಾಗಿ ಮಾತಾಡ್ತಾರೆ. ಅದಕ್ಕೆ ಕೇಳೋರೆಲ್ಲರೂ ಕೂಡ ಬಗ್ಗಿ ನಿಂತ್ಕೊಂಡು ಕೇಳಿಸ್ಕೊಂತಾರೆ. ಯಾಕೆಂದ್ರೆ ಮಾತೆ ತುಂಬಾ ನಿಧಾನ ಆಗಿರ್ತದಲ್ಲ. ಅದಕ್ಕಾಗಿ ಪರಮಾತ್ಮ ಅವ್ರ ಗಂಡನ ತಲೆ ಮೇಲೆ ಹತ್ತಿ ಕುಣಿಯುವಂಥವನು ಅವರು ಸ್ತೋತ್ರ ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕೆ ಕೆಳಗೆ ಇಳಿದು ಬಂದಂತ. ಯಾಕೆಂದ್ರೆ ನ ಕಸ್ಯ ಚಿತ್ತಂ ಮೃದುತಾಮುದೈತಿ ವಿಷಾಶ್ರಯತ್ವೇನ ಗುಣೇನ ನಾಮ್ನ ದ್ವಯೋಸ್ಸ ಸಾಮ್ಯೇಪಿ ಭುಜಂಗಮಂ ತಂ ನಿಪೀಡ್ಯ ಭಾಸ್ವತ್ತನಯಾಂ ಜುಗೋಪ ನ ಕಸ್ಯ ಯೋಷಿತ್ಸು ಹಿ ಪಕ್ಷಪಾತಃ. ನೋಡ್ರಿ ಎಷ್ಟು ಸ್ತ್ರೀ ಪಕ್ಷಪಾತಿ ನಮ್ಮ ಪರಮಾತ್ಮ. ಒಂದಾಯ್ತಾ ನಾಗಪತ್ನಿಯರ ಸ್ತೋತ್ರ ಮಾಡಿದ್ದಕ್ಕೋಸ್ಕರ ಆ ಕಾಳಿಂಗನನ್ನು ಬಿಟ್ಟ. ಅಷ್ಟೇ ಅಲ್ಲ, ವಿಷವನ್ನ ಯಾರ್ಯಾರು ಇಟ್ಟುಕೊಂಡಿರ್ತಾರೋ ಅವರೆಲ್ಲರೂ ದುಷ್ಟರಲ್ಲೇನು. ಹಂಗೆ ತಾನೇ ಹುಡುಕೋದು. ಬಾಂಬ್ ಹಾಕಿದವ್ರನ್ನೆಲ್ಲರನ್ನು ಹುಡುಕೊಂಡು ಹೋಗಿ ಹಿಡಿದ್ರೋ ಇಲ್ಲ ಎಲ್ಲೆಲ್ಲಿದೆ RDX ಅಂತ ಹೇಳಿ. ಹಾಕಿದವರು, ಮಾಡಿದವರು, ಪ್ರೇರಕ, ಅನುಮೋದಕರು ಯಾರ್ಯಾರಿದ್ದಾರೋ ಎಲ್ಲರನ್ನು ಪಾತಾಳದಲ್ಲಿದ್ದರೂ ಬಿಡೋದಿಲ್ಲ ಅಂತಾನೆ. ಅಷ್ಟರನ್ನು ಹುಡುಕಿ ಹಿಡಿದು ಹೊಡೆದು ಅವರು ಅನ್ನಗತಿಕರಾಗಿ ಅವ್ರ ಮನೆಯೆಲ್ಲ ಧ್ವಂಸ ಎಲ್ಲ ಆರಂಭ ಆಗೋಗಿದೆ. ಏಕ ಪ್ರಕಾರವಾಗಿ ಒಂದೊಂದನ್ನ ಮಾಡ್ತೀನಿ ಅಂತ ಹೇಳ್ತಾನಲ್ಲ ಪರಮಾತ್ಮ. ಹಂಗೆ ವಿಷ ಇಟ್ಕೊಂಡವನು ಕಾಳಿಂಗನೂ ಹೌದು, ಕಾಳಿಂದಿ ದೇವಿ ಹೌದು. ಆ ಕಾಳಿಂದಿ ದೇವಿ ಯಾರು? ಸ್ವತಃ ತನ್ನ ಹೆಂಡತಿ. ತನ್ನ ಹೆಂಡತಿ ಆದ್ರೆ ವಿಷ ಇಟ್ಕೊಂಡಿಲ್ಲ ಏನಕ್ಕೆ? ಅವನು ವಿಷ ಇಟ್ಕೊಂಡಿದ್ದಾನೆ, ಅವಳು ವಿಷ ಇಟ್ಕೊಂಡಿದ್ದಾಳೆ. ಆದ್ರೂ ನೋಡ್ರಿ ಎಂತ ಸ್ತ್ರೀ ಪಕ್ಷಪಾತ ಪರಮಾತ್ಮನಿಗೆ. ಇಬ್ರದು ಸಮಾನವಾದಂತಹ ಹೆಸರು ಬೇರೆ. ಇವ ಕಾಳಿಂಗ, ಅವಳು ಕಾಳಿಂದಿ. ಆದರೂ ನಿಪೀಡ್ಯ ಭಾಸ್ವತ್ತನಯಾಂ ಜುಗೋಪ. ಇಷ್ಟು ಮಾಡಿದ್ರು ಕೂಡ ನ ಕಸ್ಯ ಯೋಷಿತ್ಸು ಹಿ ಪಕ್ಷಪಾತಃ. ಹೆಣ್ಣು ಮಗಳಾದದ್ದಕ್ಕೋಸ್ಕರವಾಗಿ ಪರಮಾತ್ಮ ಪಕ್ಷಪಾತ ಮಾಡಿ ಅವನನ್ನ ಮರ್ದನ ಮಾಡಿ ಅಲ್ಲಿಂದ ಬೇರೆ ಕಡೆ ಕಳಿಸಿದ. ಅವಳನ್ನ ಮಾತ್ರ ಕರ್ಕೊಂಡು ಹೆಂಡತಿಯನ್ನಾಗಿ ಮಾಡ್ತಾನೆ. ಯಾಕೆ ಪಕ್ಷಪಾತ ಅಂದ್ರೆ ಇದೇನೆ, ಇನ್ನೇನಿದೆ. ಅಪರಾಧ ಮಾಡಿದ್ದಲ್ಲ ಈ ಕಾಳಿಂಗ. ಇಷ್ಟೆಲ್ಲ ಅಪರಾಧ ಮಾಡಿದವನನ್ನ ಕೃಷ್ಣ ಪರಮಾತ್ಮ ಮತ್ತೆ ವಾಸ್ತವದಲ್ಲಿ ಶಿಕ್ಷಾ ಕೊಟ್ಟ. ನಿಮ್ ದೇವ್ರೆ ಅಂದ್ರಿ ಅಪರಾಧ ಮಾಡಿದವ್ರಿಗೆಲ್ಲರಿಗೂ ಶಿಕ್ಷಾ ಕೊಡ್ತಾನೆ ಅಂತ ನನ್ನ ಮೇಲೆ ನಿಮ್ ದೇವ್ರ ದೊಡ್ಡತಾನೆ. ಜಗತ್ನಲ್ಲೆಲ್ಲ ಇರೋದೇ ಹಂಗೆ. ಅಪರಾಧ ಮಾಡಿದವ್ರಿಗೆ ಶಿಕ್ಷಾ ಕೊಟ್ಟು ಬಿಟ್ರೆ ಅವರೆಲ್ಲ ಸಾಮಾನ್ಯವಾಗಿ ಮನುಷ್ಯರು ಹೆಂಗ್ ನಡ್ಕೊಂತಾರೋ ಹಂಗೇನೆ ಇವರು ನಡ್ಕೊಂಡಂಗೆ. ಕೃಷ್ಣಂದೇನ್ ವಿಶೇಷತೆ? ನೀವೇನು ಅವನನ್ನ ಕಾಳಿಯ ಪಣಿಮಾಣಿಕ್ಯ ರಂಜಿತ ಶ್ರೀ ಪದಾಂಬುಜ ಅಂತ ಹೇಳಿ ನೀವು ಅವನನ್ನು ಸ್ತೋತ್ರ ಮಾಡೋದೇಂದೋಡು. ಅಲ್ಲೇ ಇರೋದು ಸ್ವಾರಸ್ಯ ಅಂತಾರೆ ಅದರಷ್ಟೇ. ಆಗಸ್ಕೃತಂ ನಾಗಪತಿಂ ಸ ಕೃಷ್ಣ ಪದೇನ ಶಿಕ್ಷನ್ನಪಿ ತತ್ಕೃತಾಂಕೈ ತಾರ್ಕ್ಷ್ಯಾದ್ಭಯಂ ತಸ್ಯ ಜಹಾರ ಭಕ್ತೇ ಕ್ರೋಧೋಪಿ ದೇವಸ್ಯ ವರೇಣ ತುಲ್ಯಃ. ಪರಮಾತ್ಮ ಯದ್ಯಪಿ ಕಾಳಿಂಗನನ್ನ ಮರ್ದನ ಮಾಡಿ ಏನು ಮಾಡ್ದ ಅಂತಂದ್ರೆ ಅವನು ಮಾಡಿರ್ತಕ್ಕಂತಹ ಅಪರಾಧಕ್ಕೆಲ್ಲ ಶಿಕ್ಷೆ ಕೊಟ್ಟ. ಆದ್ರೆ ಕಾಳಿಂಗ ಯಾಕೆ ಇಲ್ಲಿ ಬಂದು ಸೇರ್ಕೊಂಡಿದ್ದ? ಅವನ ಹೃದಯ ಇತ್ತು. ಏನಂತಂದ್ರೆ ನಾನು, ನನ್ನ ಪರಿವಾರ, ನನ್ನ ಮಕ್ಕಳು, ನನ್ನ ಹೆಂಡತಿ ಎಲ್ಲರೂ ಕೂಡ ಬದುಕಬೇಕು. ಜೀವಭಯದಿಂದ ಅಲ್ಲಿ ಬಂದು ಸೇರ್ಕೊಂಡಿದ್ದಾನ ಅವನು ವಿಷ ಬಿಟ್ಟಿದ್ದು ತಪ್ಪಾಗಿದ್ರು ಕೂಡ ಅವನು ಕಾಳಿಂದಿ ನದಿಯಲ್ಲಿ ಇರೋದೇ ತಪ್ಪು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಜಲಚರ ಪ್ರಾಣಿಗಳಲ್ಲಿ ಇರೋದೇ ಅಂತಲ್ಲಿ, ಅವೆಲ್ಲ ವನದಲ್ಲೇ ಇರಬೇಕಾಗಿರ್ತಕ್ಕಂಥದ್ದು. ಅವನು ಬಿಟ್ಟು ಬೇರೆ ಕಡೆ ಹೋಗು, ನೀನು ಸಮುದ್ರಕ್ಕೆ ಹೋಗು ಅಂತ ಹೇಳಿ ಪರಮಾತ್ಮ ಏನ್ ಮಾಡ್ತಿದ್ದಾನೆ ಅಂದ್ರೆ ಹೇಳಿ ಕಳಿಸ್ತಾ ಇದ್ದಾನೆ. ಅವನು ಎದ್ದು ಹೋಗ್ಬೇಕು ಅಂತಂದ್ರೆ ಅವನು ಮರಣ ಭಯ ಅಂತಾನವನು. ಪರಮಾತ್ಮ ಏನಂದ? ಅದಕ್ಕೋಸ್ಕರವಾಗಿ ಯಾರಿಂದ ನಿನಗೆ ಮರಣ ಭಯ ಇದೆಯೋ ಅವನೇ ಇವತ್ತಿನಿಂದ ನಿನಗೆ ಏನ್ ಮಾಡ್ಬೇಕಂದ್ರೆ ನಮಸ್ಕಾರ ಹಾಕ್ಬೇಕು ಅವನು ಅಂತ ವ್ಯವಸ್ಥೆ ಮಾಡ್ಬಿಡ್ತೀವಿ. ಅದಕ್ಕಂತಾರೆ ಕ್ರೋಧೋಪಿ ದೇವಸ್ಯ ವರೇಣ ತುಲ್ಯ.
ದೊಡ್ಡವರು ಸಿಟ್ಟು ಮಾಡ್ಕೋತಾರೆ, ಬೈತಾರೆ, ಹೀಯಾಳಿಸ್ತಾರೆ, ಅಂತಾರೆ, ಆಡ್ತಾರೆ, ಅವ್ರು ನಮ್ಮನ್ನ ಮತ್ತೆ ಸಾಕಷ್ಟು ರೀತಿಯಲ್ಲಿ ದುರ್ವಚನಗಳಿಂದ ನಿಂದಿಸ್ತಾರೆ ಅಂತಂದ್ರೆ ಅದವ್ರ ಕೆಟ್ಟ ಸ್ವಭಾವ ಅಲ್ಲ. ಅದರಲ್ಲಿ ಒಂದು ಹೃದಯವಾದಂತಹ ಒಂದು ಒಳ್ಳೆಯದಾಗಿರತಕ್ಕಂತಹ ಆಂತರ್ಯ ತುಂಬಿಕೊಂಡಿರ್ತದೆ. ಅವ್ರಿಗರಲ್ಲಿ ಒಂದು ಸದಭಿಪ್ರಾಯ ಇರ್ತದೆ. ಏನ್ ಅಭಿಪ್ರಾಯ ಅಂತ ಅಂದ್ರೆ ಅವರು ವಾಸ್ತವದಲ್ಲಿ ನಿಮ್ಮ ಹಿತಕ್ಕೋಸ್ಕರನೇ ಅವ್ರು ಹೇಳ್ತಾರೆ. ಯಾಕೆಂದ್ರೆ ಜಗತ್ನಲ್ಲಿ ಹಿತಂ ಮನೋಹಾರಿಚ ದುರ್ಲಭಂ ವಚಃ, ಒಳ್ಳೆಯದಾಗಿರ್ತಕ್ಕಂಥದ್ದು ಮತ್ತು ಮನಸ್ಸಿಗೂ ಹಿತ ಆಗತಕ್ಕಂತಹ ಮಾತು ಜಗತ್ತಿನಲ್ಲಿ ಇಲ್ಲವೇ ಇಲ್ಲ. ಒಂದು ವೇಳೆ ಮನಸ್ಸಿಗೆ ಹಿತ ಆಗ್ತಾ ಇದೆ ಅಂದ್ರೆ ಅದು ನಮಗೆ ಒಳ್ಳೇದು ಮಾಡೋ ಹಾಗೆ ಇರೋದಿಲ್ಲ. ದುರಭ್ಯಾಸಗಳನ್ನು ಮಾಡೋ ಅಂತವ್ನಿಗೆ ಎಲ್ರಿಗೂ ನೀನ್ ಮಾಡಪ್ಪ ಅಂತಂದು ಹೇಳ್ಬಿಟ್ಟು ಮುಂದುವರ್ಸು ಅಂತ ಹೇಳಿದ್ರೆ ಅದು ಒಳ್ಳೆ ಮಾತು ಅಂತ ಅವನಿಗೆ ಅನಿಸ್ತದೆ. ಆದ್ರೆ ಅದು ಅವನು ಒಳ್ಳೆತನದಲ್ಲಿ ಪರ್ಯವಸಾನ ಆಗೋದಿಲ್ಲ. ಆ ದುರಭ್ಯಾಸ ಮುಂದುವರ್ಸ್ಕೊಂಡು ಹೋಗ್ತಾನೆ. ವೇದಶಾಸ್ತ್ರ ನಿಷಿದ್ಧವಾದಂತಹ ಕರ್ಮಗಳನ್ನ ಮಾಡುವಂತವ್ರಿಗೆಲ್ಲರಿಗೂ ಕೂತ್ಕೊಂಡು ಈ ವ್ಯಾಸಪೀಠದ ಮೇಲೆ ಆಚಾರ್ಯರ ಬಾಯಿ ಬಂದಂಗೆ ಬೈತಾರೆ. ನೀವು ಸಿಕ್ಕಾಬಿಟ್ಟಿಲ್ಲ, ನೀವು ಸೂತ್ರ ಇಟ್ಕೊಂಡಿಲ್ಲ, ನೀವು ಸ್ನಾನ ಸಂಧ್ಯಾವನ್ನೇ ಮಾಡೋದಿಲ್ಲ, ನೀವು ಅಗ್ನಿ ಕಾರ್ಯ ಮಾಡೋದಿಲ್ಲ, ಬ್ರಹ್ಮಯಜ್ಞೆ ಮಾಡೋದಿಲ್ಲ, ನೀವು ದೇವರ ಅರ್ಚನೆಯನ್ನು ಮಾಡೋದಿಲ್ಲ, ನೀವು ಪುರಾಣ ಕೇಳೋದಿಲ್ಲ, ನೀವು ಬಂದ ತಕ್ಷಣ ಎದ್ದು ನಿಲ್ಲೋದಿಲ್ಲ, ನೀವು ಗೌರವ ಕೊಡೋದಿಲ್ಲ, ಸಕಾಲ ಕೇಳೋದಿಲ್ಲ, ಕಾರ್ತಿಕ್ ಸ್ನಾನ ಮಾಡೋದಿಲ್ಲ, ಶಾಸ್ತ್ರಾಧ್ಯಯನ ಮಾಡೋದಿಲ್ಲ, ಸರಿಯಾಗಿ ಜೀವನ ಮಾಡ್ಲಿಕ್ಕೆ ಬರೋದಿಲ್ಲ ನಿಮ್ಗೆ. ಅಲ್ರಿ ಈ ಬಾಯಿ ಎದ್ದುಕೊಂಡ ತಕ್ಷಣ ಇವ್ರ ಹತ್ರ ಬಯಸಿಕೊಳ್ಳಕ್ಕೆ ಪುರಾಣಕ್ಕೆ ಬೇರೆ ಬಂದು ಇವ್ರಿಗೆ ದಕ್ಷಿಣೆಯನ್ನು ಕೊಟ್ಟು ಇವ್ರ ಹತ್ರ ಬಯಸ್ಕೊಂಡ ಬೇರೆ ಹೋಗ್ಬೇಕಲ್ರಿ. ಯಾಕೆ ಕಳಿಸ್ತೀರಿ ಇವ್ರನ್ನ ಪುರಾಣಕ್ಕೆ ಅಂತ ಅಂದ್ರೆ ಬೈತಿರೋದವ್ರೆ, ಸ್ವಂತಕ್ಕೋಸ್ಕರವಾಗಿ ಬೈತಿರೋದಿಲ್ಲ. ನೀವು ಏನು ಬಂದ್ಬಿಟ್ಟು ದಾನ ದಕ್ಷಿಣೆಗಳನ್ನ ಕೊಡ್ತಾ ಇದ್ದೀರಿ. ನಮ್ಮಲ್ಲಿ ಹಿರಿಯರೊಬ್ಬರ ಹಾಸ್ಯ ಮಾಡ್ತೀವಿ, ದಿನನಿತ್ಯ ಪುರಾಣ ಕೇಳಿರ್ತಕ್ಕಂತಹ ಒಬ್ಬ ಗೃಹಸ್ಥ ಶಿಷ್ಯ ಯಮದೇವರ ಮನೆಯಲ್ಲಿ ಪುರಾಣ ಹೇಳಿರೋ ಆಚಾರನ ಭೇಟಿ ಆಗುತ್ತಂತೆ. ಅಲ್ಲ ಸ್ವಾಮಿ, ನಾನೇನು ಅಪರಾಧ ಮಾಡಿದ್ದೆ, ನಾನು ಬೇಕಾದಷ್ಟು ಅಯೋಗ್ಯತನ ಮಾಡಿದ್ದೆ, ನಾ ಇಲ್ಲಿಗೆ ಬಂದೆ, ಮತ್ತೆ ನೀವು ಇಲ್ಲೇ ಇದ್ದಿರಲ್ಲ, ನೀವೆಲ್ಲ ಪುರಾಣ ಹೇಳಿದವ್ರು, ನೀವ್ ಯಾಕೆ ಇಲ್ಲಿಗೆ ಬರ್ಲಿಕ್ಕೆ ಹೋದ್ರಿ? ಅದೇ ಆಗಿದ್ದ ಸಮಸ್ಯೆ ಪುರಾಣ ಹೇಳಿದ್ದು ಅಂದ್ರಂತೆ. ಯಾಕೆ ಅಂದ್ರೆ ನಾ ಪುರಾಣ ಹೇಳೋದು ಹೇಳ್ದೆ, ನಿನ್ನ ಹತ್ರ ದಾನ ದಕ್ಷಿಣೆ ತಗೊಂಡಲ್ಲ, ನಿನ್ನನ್ನ ನಿಷ್ಠೂರವಾಗಿ ನಾನು ನಡೆಸಿಕೊಳ್ಳಿಲ್ಲ, ಧರ್ಮ ಮಾಡು ಅಂತ ನೀನು ಹೇಳಿಲ್ಲ. ಅದಕ್ಕೇನಾಯ್ತು ಅಂದ್ರೆ ನಿನ್ ಜೊತೆ ಇಲ್ಲಿ ಭೇಟಿ ಆಗ್ಬೇಕಾಯ್ತು. ನಿಧಾನಾಗಿ ಮಾತಾಡು, ಒಳಗ್ ಸ್ವಾಮಿಗಳು ಇದ್ದಾರೆ ಅಂತ. ಇಷ್ಟು ಹೇಳಿ ನಿಧಾನಾಗಿ ಮಾತಾಡು, ಒಳಗೆ ಯಾರಿದ್ದಾರೆ? ಸ್ವಾಮಿಗಳಿದ್ದಾರೆ, ಅವ್ರದ್ದು ನಡೆದಿದೆ ವಿಚಾರಣೆ, ನಂತರದಲ್ಲಿ ನಂದು, ಕೊನೆಯವನಾಗಿ ನೀನು ಅಂತ ಹಾಸ್ಯ ಮಾಡ್ತಿದ್ರಿ ಹಿಂಗೆ. ಯಾಕೆ ಅಂತಂದ್ರೆ ಈ ವಿಧವಾಗಿರ್ತಕ್ಕಂಥದ್ದು ದಾನ ಕೊಟ್ಟು ಬಿಟ್ಟರೆ ಸಂಬಂಧ ಮುಗಿದೋಗೋದಿಲ್ಲ, ದಾನ ಕೊಟ್ಟ ಮೇಲೆ ಸಂಬಂಧ ಶುರುವಾಗ್ತದೆ. ಅದಕ್ಕಾಗಿ ವಿವೇಕಿಗಳಾದವರು ಆವಾಗಲೇ ಶಿಕ್ಷೆ ಕೊಡ್ತಾರದ್ದು. ಹಿರಿಯರೆಲ್ಲ ಯಾಕೆ ದೊಡ್ಡವರೆಲ್ಲರೂ ಬೈಯುವಂಥದ್ದು, ಅನ್ನುವಂಥದ್ದು, ಆಡುವಂಥದ್ದು, ಹೀಯಾಳಿಸುವಂಥದ್ದು, ದುರ್ವಚನಗಳನ್ನ ಮಾತಾಡೋದು, ನಿಂದಿಸೋದು, ಇದನ್ನೆಲ್ಲ ಯಾಕೆ ಮಾತಾಡ್ತಾರೆ? ನೇರಾನೇರವಾಗಿ ಯಾಕೆ ಬೈತಾರೆ? ಬೇರೆದೇನು ಕಾರಣ ಇಲ್ಲ. ಅಂತರಿ ಏನಂದ್ರೆ ಇವರು ಧರ್ಮ ಮಾರ್ಗದಿಂದ ಚ್ಯುತರಾಗಿ ಬಿಟ್ರಂದ್ರೆ ಇವ್ರು ಮರ್ತು ಬಂದಿದ್ದಾರೆ. 84 ಲಕ್ಷ ಯೋನಿಗಳನ್ನ ಸಂಚಾರ ಮಾಡ್ಕೊಂಡು ಆನಂತರದಲ್ಲಿ ಏನಂತಂದ್ರೆ ಮನುಷ್ಯ ಜನ್ಮ ಬಂದಿರೋದು. ಏನ್ ಸುಲಭವಾಗಿ ಇವತ್ತು ಕೇಳಿದ್ವಿ, ನಾಳೆನೆ ಯಮದೇವರು ಸ್ಯಾಂಕ್ಷನ್ ಹೋಗ್ಬಿಟ್ಟು ಮನುಷ್ಯ ಜನ್ಮದಲ್ಲಿ ಹೋಗಿ ಹುಟ್ಟು ಬಿಡು ಅಂತಾಗ್ಲಿ, ಅಥವಾ ಬ್ರಾಹ್ಮಣ ಜನ್ಮದಲ್ಲಿ ಹುಟ್ಟು ಬಿಡು, ಮಾಧ್ವನಾಗಿ ಹುಟ್ಟು ಬಿಡು, ಪಾಠ ಪ್ರವಚನ ಕೇಳ್ಬಿಡು, ಇಲ್ಲಿ ಹೆದ್ದಾರಿ ಇದೆ, ನೇರವಾಗಿ ಬಂದ್ಬಿಡು ಅಂತ ಹೇಳಿ ಕೊಡೋದಿಲ್ಲ. ಕೋಟ್ಯಾವಧಿ ಜನ್ಮಗಳನ್ನ ದಾಟಿಕೊಂಡು ಬಂದ ನಂತರದಲ್ಲಿ ಒಂದ್ ಸರ್ತೆ ಏನ್ ಮಾಡಿರ್ತಾನೆ ಅಂತಂದ್ರೆ ಈ ಮನುಷ್ಯ ಜನ್ಮಕ್ಕೆ ತರ್ತಾನೆ. ಕ್ರಿಮಿ, ಕೀಟ, ಪಶು, ಪಕ್ಷಿ, ಪ್ರಾಣಿ, ಹಂದಿ, ಕತ್ತಿ, ನಾಯಿ, ಕೋತಿ, ಕೋಳಿ, ಜರಾಯುಧ, ಸ್ವೇದಜ, ಅಂಡಜ, ಉದ್ಭಿಜಾದಿ ನಾನಾ ವಿಧವಾಗಿರತಕ್ಕಂಥದ್ರಲ್ಲಿ ಈ ಸಂಸಾರ ಚಕ್ರದಲ್ಲಿ ಪರಿಭ್ರಮಣ ಮಾಡಿಕೊಂಡು ಬಂದ ಮೇಲೆ ಒಂದ್ ಸರ್ತೆ ತತ್ರಾಪಿ ಜನ್ಮ ಶತಕೋಟಿಷು ಮಾನುಷತ್ವಂ, ಹಿಂಗ ತತ್ರಾಪಿ ಜನ್ಮ ಶತಕೋಟಿಷು ಬ್ರಾಹ್ಮಣತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ವೈಷ್ಣವತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ಮತ್ಪರತ್ವಂ. ಆದ್ರೆ ಇಷ್ಟೆಲ್ಲ ದಾಟಿಕೊಂಡು ಅಡ್ರೆಸ್ ಹುಡುಕಿ ಕೊನೆಗೆ ಅದು ಸಿಕ್ಕಾಗ ಹೆಂಗಾಗ್ಬಿಡೋದು ಅಂದ್ರೆ ಯೂನಿಫಾರ್ಮ್ ಹಾಕೊಳ್ಳಾರ್ದೆ ಸಾಲಿಗೆ ಹೋಗಿದೀವಿ ಅಂತ ಆಗುತ್ತೆ. ಸಾಲಿಯಲ್ಲಿ ಅಂತ ಹೇಳಿ ಬಹಳ ವರ್ಷಗಳಿಂದ ಹುಡುಕಿ ಹೋಗ್ಬೇಕು ಅಂತ ಸಾಲಿ ಬಾಗಿಲಿಗೆ ಬಂದು ನಿಂತು ಅಯ್ಯೋ ನೋಡ್ಕೊಂಡ್ರೆ ಯಾವ್ದ್ರಲ್ಲಿ ಇದ್ದೀನಿ ಅಂದ್ರೆ ಯೂನಿಫಾರ್ಮ್ ನಲ್ಲಿ ಇಲ್ಲ ಅಂದ ನಾವು ಒಳಗೆ ಸೇರಿಸ್ಕೊಳ್ಳೋದಿಲ್ಲ.
ಇದೇನಿದು? ನಾವು ಹಾಕೊಳ್ತಕ್ಕಂತಹ ಶಿಖಾಸೂತ್ರಾದಿಗಳೆಲ್ಲವೂ ಕೂಡ ಇವು ಯೂನಿಫಾರ್ಮ್ ಇದ್ದಂಗೆ. ಅದಕ್ಕಾಗಿ ಪರಮಾತ್ಮ ಮರಣ ಭಯ ಇದೆಯಲ್ಲ, ಅದನ್ನು ಪರಿಹಾರ ಮಾಡಿಬಿಡ್ತೀನಿ, ನಿಮ್ಗೊಂದು ಯೂನಿಫಾರ್ಮ್ ಕೊಡ್ತೀನಿ ಅಂತ ಪರಮಾತ್ಮ ಯಾವುದು? ತನ್ನ ಪಾದ ಚಿಹ್ನೆ ಅದನ್ನು ಊರಿದ. ಯಾವ ಗರುಡ ದೇವರ ನಿಮಿತ್ತವಾಗಿ ನಿನಗೆ ಮರಣ ಭಯ ಇದೆಯೋ ಅದೇ ಗರುಡ ದೇವರ ನಿನ್ನ ನೋಡಿದ ತಕ್ಷಣ ನಮಸ್ಕಾರ ಹಾಕ್ತಾರೆ. ನಿನಗೆ ನಮಸ್ಕಾರ ಅನ್ಕೋಬೇಡ, ನಿನ್ನ ಹೆಡೆ ಮೇಲೆ ಯಾರ ಕಾಲಿದೆ? ನನ್ನ ಪಾದ ಇದೆ. ಎಲ್ಲಿವರೆಗೆ ನನ್ನ ಪಾದ ಚಿಹ್ನೆಗಳು ನಿನ್ನಲ್ಲಿ ಇರ್ತಾವೋ ಅಲ್ಲಿವರೆಗೂ ನಿನಗೇನಿಲ್ಲ ಅಂತಂದ್ರೆ ಭಯನೇ ಇಲ್ಲ. ಇನ್ನು ಭಯಗಳು ಹರಿಯ ಭಕ್ತರಿಗೆ ಇಲ್ಲ. ಹರಿಭಕ್ತರಿಗೆ ಭಯ ಯಾಕೆ ಬರೋದಿಲ್ಲ ಅಂತಂದ್ರೆ ಈ ಕಾರಣಕ್ಕೋಸ್ಕರವಾಗಿ. ಸ್ವಪಕ್ಷಪಾತಿ ಪ್ರಿಯಮಕ್ಷೀಕರಣ ವಿಮರ್ದಯನ್ನೂ ನಮಸೌ ಪ್ರಸಾದ್ಯ ವಿಧಾಯ ಚಾಸ್ಯಾಭಯ ಮಂಜಸಾಂತೆ ಮುದಂ ಸ್ವತಲ್ಪಾಯ ದದೌ ಅನಲ್ಪಾಂ. ಹಿಂಗೆ ಆ ಕಾಳಿಂಗನಿಗೆ ಪಾದ ಚಿಹ್ನೆಯನ್ನು ಮೂಡಿಸೋದರ ಮೂಲಕವಾಗಿ ಪರಮಾತ್ಮ ಆ ಕಡೆ ತನ್ನ ಶಯನದ ರೂಪದಲ್ಲಿ ಬಂದಿರತಕ್ಕಂತಹ ಶೇಷದೇವರಿಗೆ ಪ್ರೀತಿಯನ್ನ ಕೊಟ್ಟ. ಯಾಕೆಂದ್ರೆ ಅವರು ಸದಾ ಕಾಲಕ್ಕೂ ಹೊತ್ಕೊಂಡಿರೋರು. ಪ್ರಳಯ ಕಾಲದಲ್ಲಿಯೂ ಕೂಡ ಬಿಡದೇನೆ ಸದಾ ಕಾಲಕ್ಕೂ ಪರಮಾತ್ಮನನ್ನು ಹೊತ್ಕೊಂಡಿದ್ದಾರಂತೆ. ವೇದ ಸ್ತೋತ್ರ ಮಾಡ್ತಾನಂತೆ, ಎಲ್ಲಾರು ಹಾಸಿಗೆ ಬದಲಿಸ್ತಾರೋ ಮಾರಾಯ, ನೀ ಯಾಕೆ ಬದಲಿಸುವುದಿಲ್ಲ ಅಂತ. ರಮಂತೆ ತಸ್ಮಿನ್ನುತ ಜೀರ್ಣೇಶಯಾನೇ. ಪರಮಾತ್ಮನ ಹಾಸಿಗೆ ಬಹಳ ಹಳೆಯದಾಗಿ ಹೋಗ್ಬಿಟ್ಟಿದೆ ಅಂತ. ಮೊದಲೇ ಶೇಷದೇವರು ಮೃದುವಾದ ಮೈ, ಅದರಲ್ಲಿ ಕಲ್ಪಗಳಿಂದಾಗಿ ಕಲ್ಪಗಳಿಗೆ ಒಂದು ಕಲ್ಪಕ್ಕೆ ಒಂದ್ಸರ್ತಿ ಮಾತ್ರ ಬದಲಿ ಆಗೋರು. ಈ ಶೇಷದೇವರು ಹೋಗಿ ಮುಂದಿನ ಶೇಷದೇವರು ಬರ್ಬೇಕಾದ್ರೆ ಒಂದು ಕಲ್ಪ ಕಾಲಾವಧಿ ಕಳಿಬೇಕು. ಅದಕ್ಕೋಸ್ಕರ ವೇದಾಂತದೆ ಬಹಳ ಜೀರ್ಣ ಆಗಿದೆ ಅಂತ ಹಾಸಿಗೆ, ಅದು ಮೆತ್ತಗಿದೆ. ಅದು ಯಾವುದು? ಶೇಷದೇವರ ಮೈ. ಅದರಲ್ಲಿ ಮಲ್ಕೊಂಡಿರೋದು ಇವನು ಒಂದು ಸರ್ತೆ ಮಲ್ಕೊಂಡ ಅಂದ್ರೆ ಯುಗ ಪರಿವರ್ತನೆ ಆಗೋ ತನಕ, ಅವರು ಸಾಧನೆ ಮುಗಿಸ್ಕೊಂಡು ಹೋಗೋ ತನಕ, ಕಲ್ಪ ಬದಲಿಯಾಗಿ ಬೇರೆ ಸಾಧಕ ಅಲ್ಲಿ ಬಂದು ಕೂಡೋ ತನಕನೂ ಅದನ್ನ ಹಾಸಿಗೆ ಬದಲಿ ಮಾಡೋ ಹಂಗಿಲ್ಲ ಇಲ್ಲ. ನೋಡ್ಲಿಕ್ಕೆ ರಮ್ಯ ನಿಜ, ಆದ್ರೆ ಹಳೇದದು ಹಾಸಿಗೆ. ಅದು ಬಹಳ ಹಳೇದಾದಂಗಲೂ ಕೂಡ ಅದರ ಮೇಲೆ ಅಭಿಮಾನ ಹೆಚ್ಚಾಗ್ತದೆ. ಬಳಸುವಂತಹ ಪದಾರ್ಥ ತುಂಬಾ ಹಳೇದಾಗಿ ಬಿಟ್ರೆ, ಈ ವೈದಿಕ ಬ್ರಾಹ್ಮಣ ಅಂಗೋಸ್ತ್ರ ಇರ್ತಾವ ನೋಡ್ರಿ, ಬೇಕಾದ್ರೆ ಪೀತಾಂಬರ ಕೊಡ್ತೀನಿ, ಮಡಿಪಂಚ ಮಾತ್ರ ಮುಟ್ಬೇಡ್ರಿ ಅಂತಾರೆ. ಅದು ಹೇಗಾಗಿರ್ತದೆ ಅಂತೀರಿ ನೀವು? ಮಡಿಪಂಚೆ ಅಚ್ಛೇದ್ಯೋಯಂ ಅದಾಹ್ಯೋಯಂ ಅಕ್ಲೇದ್ಯೋ ಶೋಷ್ಯ ಏವಚ ನಿತ್ಯ ಸರ್ವಗತ ಸ್ಥಾಣು ಅಚಲೋಯಂ ಸನಾತನಃ. ಬೆಂಕಿಗೆ ಹಾಕಿದ್ರೆ ಸುಡೋದಿಲ್ಲ, ಅದು ನೀರಿಗೆ ಹಾಕಿದ್ರೆ ಕೊಯ್ಯೋದಿಲ್ಲ. ಎಷ್ಟೋ ಸರ್ತಿ ಎರಡೆರಡು ಸ್ಥಾನ ಆಗ್ತದೆ, ಆದ್ರೂ ಅದ್ರ ಮೇಲೆ ಯಾವ ಹೋಗೋದಿಲ್ಲ. ಜೀವಸ್ವರೂಪ ಹೆಂಗಿರ್ತದೆ ವೈದಿಕ ಬ್ರಾಹ್ಮಣರ ಮಡಿಪಂಚ ಹಂಗೆ ಇರ್ತದೆ. ಅಂಥದ್ದು ಅನಾದಿ ಕಾಲದಿಂದ ಬಳಸ್ತಕ್ಕಂತಹ ಪದಾರ್ಥದ ಮೇಲೆ ತುಂಬಾ ದಿವಸ ಬಳಸಿಬಿಟ್ರೆ ಅದ್ರ ಮೇಲೆ ವ್ಯಾಮೋಹ ಬಂದ್ಬಿಡ್ತಂತೆ. ಅದಕ್ಕೆ ಸ್ವಾಮಿಗಳಿಗೆ ಏನ್ ಹೇಳಿದ್ದಾರೆ ಅಂದ್ರೆ, ಎಲ್ಲ ಸದಾ ಕಾಲಕ್ಕೂ ಒಂದೇ ಕಡೆ ಇರ್ಬೇಡ್ರಿ, ಗ್ರಾಮೈಕ ರಾತ್ರಿಗಳಾಗ್ರಿ ಅಂತ. ಒಂದೇ ದಿವಸ ಇದ್ಬಿಟ್ಟು ಮುಂದಿನ ಊರಿಗೆ ಹೋಗ್ಬಿಡ್ರಿ ಅಂತ. ಯಾಕೆ ಅಲ್ಲೇ ಇದ್ರಿ ಚೆನ್ನಾಗಿದೆ ಅಂತ ಹೇಳಿ ಇಲ್ಲೇ ಉಳಿದ್ಬಿಟ್ರಿ ಅಂದ್ರೆ ಕಿರಿಕಿರಿ ಆಗ್ತದೆ ಅಂತ. ಹೀಗೆ ಪರಮಾತ್ಮ ಏನ್ ಮಾಡಿದ ಅಂದ್ರೆ, ತಾನು ನಿರಂತರವಾಗಿ ಯಾವ ಶೇಷದೇವರ ಮೇಲೆ ಶಯನವನ್ನ ಮಾಡ್ತಾನೋ ಕಾಳಿಂಗನನ್ನ ಅನುಗ್ರಹ ಮಾಡೋದರ ಮೂಲಕವಾಗಿ ಆ ಶೇಷದೇವರಿಗೆ ಅಪಾರವಾದಂತಹ ಸಂತೋಷವನ್ನು ಕೊಟ್ಟ. ಇಂತಹ ಭಗವಂತ ಆ ಯಮುನಾ ಕೂಲದಲ್ಲಿ ಒಂದು ರಾತ್ರಿ ವಾಸ ಮಾಡಿದ ಕ್ಷಣಕ್ಕೆ ಅವತ್ತೇ ರಾತ್ರಿ ಅಲ್ಲಿ ಕಾಳಗಿಚ್ಚು ಹತ್ಕೊಂಡು ಇಡೀ ವೃಂದಾವನದ ವನ ಇಡೀ ಏನಾಗಿದೆ ಅಂದ್ರೆ ಕಾಳಗಿಚ್ಚಿಗೆ ಸುಟ್ಟ ಆಹುತಿ ಆಗುವಂಗೆ ಧಗಧಗ ಉರಿತಾ ಇದೆ. ಮಧ್ಯದಲ್ಲಿ ಗೋಪಾಲಕರು, ವೃದ್ಧರು, ಸ್ತ್ರೀಯರು, ಅಬಲೆಯರು ಎಲ್ಲರೂ ಸೇರ್ಕೊಂಡಿದ್ದಾರೆ. ಕೃಷ್ಣ ಮಧ್ಯದಲ್ಲಿ ಮಲ್ಕೊಂಡಿದ್ದಾನೆ. ಆವಾಗ ಆ ಕಾಳ್ಗಿಚ್ಚನ್ನ ಪರಮಾತ್ಮ ಎದ್ದು ನೋಡಿಬಿಟ್ಟು ಒಂದಾವರ್ತಿ ಏನ್ ಮಾಡಿದಂತೆ ಗೋಪಾಲಕರೆಲ್ಲರೂ ಆಶ್ಚರ್ಯದಿಂದ ಪರಮಾತ್ಮನನ್ನು ಸ್ತೋತ್ರ ಮಾಡಿದರು. ಏನ ಅದ್ಭುತಾಕಾರದ ವ್ಯಕ್ತಿ ನೀನು ಅಂತ ಹೇಳಿ ಪರಮಾತ್ಮನನ್ನು ಸ್ತೋತ್ರ ಮಾಡಿದ್ರಂತೆ. ಸ್ತೋತ್ರ ಮಾಡಿ ಭಗವಂತನನ್ನ ಒಲುಮೆಯನ್ನ ಗಳಿಸಿದ್ರು. ವೈಷ್ಣವಿ ಮಾಯಾವನ್ನ ಹಾಕಿ ಪರಮಾತ್ಮ ಪುನಃ ಆ ಜ್ಞಾನವನ್ನು ಏನ್ ಮಾಡಿದ, ಅವರಿಗೆ ತಿರೋಧಾನ ಮಾಡಿದ. ವಾದರಾಜ ತೀರ್ಥರಿಗೆ ಹೇಳಿದ್ರೆ, ಅದೇನು ಅದ್ಭುತ, ಇಷ್ಟ ಕಾವ್ಯದಿಂದ ಇಷ್ಟೆಲ್ಲ ಅದ್ಭುತವನ್ನೆಲ್ಲ ವರ್ಣನ ಮಾಡ್ತಾರೆ, ಈ ಕಾಳಗಿಚ್ಚು ಪಾನ ಮಾಡಿದ್ದು ದೊಡ್ಡ ವಿಷಯನೇ ಅಲ್ಲ ಅಂತಾರೆ. ಸ್ತುವಂತು ಸರ್ವೇ ವನವಂಧಿಪಾನ ಕೃತಾನುಭಾವಂ ನವಯಂ ಮುರಾರೇ. ಜಗತ್ತಲ್ಲಿ ಎಲ್ಲರೂ ಬೇಕಾದ್ರೆ ಕಾಳಗಿಚ್ಚನ್ನು ಕುಡಿದಿದ್ದು ದೊಡ್ಡ
ವಿಷಯ ಅಂತ ಹೇಳಿ ಪರಮಾತ್ಮನಿಗೆ ಸ್ತೋತ್ರ ಮಾಡ್ರಿ. ನಾನು ಮಾತ್ರ ಸ್ತೋತ್ರ ಮಾಡೋದಿಲ್ಲ ಅಂತಾರೆ. ಯಾಕೆ? ಸ್ವಜನ್ಮ ಭೂಮಿಂ ಶಿಖಿನಿ ಪ್ರವಿಷ್ಟೇ ಕೈಶಿತುಸ್ತೇನ ಕೃತೋನುಭಾವ. ಯಾವುದೋ ಒಂದು ಮಗು ಆಟ ಆಡ್ಲಿಕ್ಕೆ ಹೋಗಿತ್ತು. ಬಹಳ ಹೊತ್ತಿನವರೆಗೆ ಈ ರಸ್ತೆಯಲ್ಲೆಲ್ಲ ಆಟ ಆಡ್ಕೊಂಡು ಬಂದು ತಮ್ಮ ಅಮ್ಮನ ಹುಡ್ಕೊಂಡು ಹೋಗಿ ತೊಡೆ ಮೇಲೆ ಕೂತ್ಕೊಂಡ್ಬಿಟ್ರೆ ಏನ್ ಅದ್ಭುತ ಅಂತ ಎಂದಾರ ಸ್ತೋತ್ರ ಮಾಡಿದ್ದೀರಾ ಜಗತ್ನಲ್ಲಿ? ಇಲ್ಲ ತಾನೆ. ಮತ್ತ ಅಂದ್ಮೇಲೆ ಆ ವನ್ಹಿ ಅಂತನ್ನೋದು ಪರಮಾತ್ಮನ ಮುಖದಿಂದ ಹುಟ್ಟಿದ್ದು. ಜನ್ಮಸ್ಥಾನ ಯಾವುದು? ಅಗ್ನಿಗೆ ಪರಮಾತ್ಮನ ಮುಖ. ಯಾಕೆ ಹೇಳ್ತಿರಲ್ಲ, ಮುಖಾದಿಂದ್ರಶ್ಚ ಅಗ್ನಿಶ್ಚ ಪ್ರಾಣಾದ್ವಾಯುರಜಾಯತ. ಮುಖದಿಂದಲೇನೆ ಅಗ್ನಿ ಹುಟ್ಟಿದ್ದಾನೆ ಅಂದ್ರೆ ಪುನಃ ಆ ಅಗ್ನಿ ಕೃಷ್ಣನ ಮುಖದಲ್ಲೇ ಹೋಗಿದ್ದಾನೆ ಅಂದ್ರೆ ಅದ್ಯಾಕೆ ದೊಡ್ಡ ವಿಷಯ ಅಂತ ನೀವು ಸ್ತೋತ್ರ ಮಾಡ್ತೀರಲ್ಲ? ಇದೇನು ದೊಡ್ಡ ವಿಷಯ ಅಲ್ಲ ಅಂತ. ಸ್ವಜನೈರ್ ನಿಜಪಾರಾಬ್ಜ ಭಜನೈ ಸಹಿತ ಸ್ತುತಃ ಬ್ರಜಮಾರ್ಜಿತ ಸರ್ವಾರ್ಥ ಬ್ರಜಂ ವಿಶೇಷುತಃ. ಅಪೇಕ್ಷಣೀಯವಾದಂತಹ ಸಕಲ ಪದಾರ್ಥಗಳನ್ನ ಆ ವೃಂದಾವನದಲ್ಲಿ ಪರಮಾತ್ಮ ಏನ್ ಮಾಡಿದ್ದಂತೆ, ತಾನೊಬ್ಬ ಜಗನ್ನಾಯಕ ಅಂತ ತೋರಿಸ್ಲಿಕ್ಕೆ ಎಲ್ಲಾ ಪದಾರ್ಥಗಳು ಭೋಗದ್ರವ್ಯಗಳನ್ನೆಲ್ಲ ಆ ವೃಂದಾವನದಲ್ಲಿ ತುಂಬಿಸಿಬಿಟ್ಟಿದ್ದಂತೆ ಪರಮಾತ್ಮ. ಅದರಲ್ಲಿಂದಾಗಿ ಪರಮಾತ್ಮ ಅಲ್ಲಿ ಪ್ರವೇಶವನ್ನು ಮಾಡ್ದ. ಆ ಪ್ರವೇಶ ಮಾಡ್ತಿರೋ ಹಂಗೆ ಎಲ್ಲಾರು ಏನಾದ್ರು ಅಂತಂದ್ರೆ ಅಲ್ಲಿ ಬಹಳ ಸಂತೋಷದಿಂದ ಜೀವನ ಮಾಡ್ಲಿಕ್ಕೆ ಆರಂಭ ಮಾಡಿ. ಎಲ್ಲಾ ಕಡೆನೂ ಏನಂತಂದ್ರೆ ಸರ್ವ ಸುಖಗಳು ಸಿಕ್ಕಾಗೂ ಕೆಲವು ಸರ್ತಿ ಏನಾಗ್ತದೆ ಅಂದ್ರೆ ಎಲ್ಲಾ ಸುಖ ಇರ್ತದೆ, ಮೊಸರನ್ನದಲ್ಲಿ ಕಲ್ಲಿದ್ದಂಗೆ ಕೆಲವು ಸರ್ತಿ ಏನಾಗಿರ್ತಾರೆ ಅಂದ್ರೆ ದುರ್ಜನರ ಮಧ್ಯದಲ್ಲಿ ಬರುತ್ತೆ. ಇಂಥ ವೃಂದಾವನ ಸಕಲ ಸಂಪತ್ ಸಮೃದ್ಧಿಗಳಿಂದ ತುಂಬಿಕೊಂಡಿದ್ರೆ ಬ್ರಹ್ಮದೇವರು ವರ ಪಡ್ಕೊಂಡು ಅಲ್ಲೊಬ್ಬ ಒಂದು ದೈತ್ಯ ಹುಟ್ಟಿದ್ದಂತೆ. ಹೆಂಗೆ? ಚೇತನ ವ್ಯಕ್ತಿಯಾಗಲ್ಲ, ಅಚಲವಾದಂತಹ ವೃಕ್ಷವಾಗಿ ಹುಟ್ಟಿದ್ದಂತೆ. ಏನ್ ಮಹಾರಿ, ಒಂದು ವೃಕ್ಷ ಹುಟ್ಟಿತ್ತು ಅಂದ್ರೆ ಅದೇನ್ ಮಾಡ್ತದೆ, ಅದರ ಪಾಡಿಗೆ ಅದಿರ್ತದೆ. ಕೆಟ್ಟ ವೃಕ್ಷ ಅಂತಂದ್ರೆ ದೂರ ಇದ್ರೆ ಸಾಕು. ಹಾಗಿರ್ಲಿಲ್ಲ. ದಾಸರಾಯರು ಹೇಳ್ತಾರೆ ಬಹಳ ಅದ್ಭುತವಾಗಿ ಹೇಳ್ತಾರೆ, ತನ್ನಿಂದ ಉಪಕಾರ ತೊಟಕಾದರೂ ಇಲ್ಲ, ಭಿನ್ನಣ ಮಾತಿಗೆ ಕೊನೆ ಇಲ್ಲವೋ, ಜಾಲಿಯ ಮರದಂತೆ ದುರ್ಜನರು ಜಾಲಿಯ ಮರದಂತೆ, ಬಿಸಿಲಲ್ಲಿ ಬಳಲಿ ಬಂದವರಿಗೆ ನೆರಳಿಲ್ಲ, ಹಸಿದು ಬಂದವರಿಗೆ ಹಣ್ಣು ಇಲ್ಲ, ಕುಸುಮ ವಾಸನೆ ಇಲ್ಲ, ಕೂಡಲು ಸ್ಥಳವಿಲ್ಲ, ಕುಸುಮ ವಾಸನೆ ಇಲ್ಲ, ಕೂಡಲು ಸ್ಥಳವಿಲ್ಲ, ರಸದಲ್ಲಿ ಸ್ವಾದವು ವಿಷದಂತೆ ವಿರೂತಿಹ ಜಾಲಿಯ ಮರದಂತೆ, ಊರ ಹಂದಿಗೆ ಷಡ್ರಸಾನ್ನವ ನಿಕ್ಕಲು ಕ್ರೂರ ಕರ್ಮವತ ಬಿಡಬಲ್ಲುದೇ. ಅಷ್ಟೆಲ್ಲ ಸುಜನ ಸಮುದಾಯದ ಮಧ್ಯದಲ್ಲಿ ಇಂಥ ಒಬ್ಬ ಪಾಪಿಷ್ಟ ವೃಕ್ಷವಾಗಿ ಬಂದಿದ್ದ ಅಂತಂದ್ರೆ ಇವನೇನು ಸಾಮಾನ್ಯ ಅಲ್ಲ. ಇನ್ನು ಬ್ರಹ್ಮದೇವರು ವರ ಪಡ್ಕೊಂಡಿದ್ದಂತೆ, ನನ್ನ ಮೇಲೆ ಹಾದು ಹೋಗತಕ್ಕಂಥ ಗಾಳಿಯಿಂದ ಆರಂಭ ಮಾಡಿಕೊಂಡ ಸರ್ವವೂ ಕೂಡ ವಿಷಮಯ ಆಗಿರ್ಬೇಕು. ನೋಡ್ರಿ, ವರ ಕೇಳ್ಕೊಳ್ಳೋದಾದ್ರೆ ಹೆಂಗ್ ಕೇಳ್ಕೊಂಡ. ನೀತಿಶಾಸ್ತ್ರದಲ್ಲಿ ಒಂದು ಮಾತು ಬರ್ತದೆ, ತಕ್ಷಕಸ್ಯ ವಿಷಂ ದಂತೆ ಮಕ್ಷಿಕಾಯಾಶ್ಚ ಮಸ್ತಕೆ ವೃಶ್ಚಿಕಸ್ಯ ವಿಷಂ ಪುಚ್ಛೆ ಸರ್ವಾಂಗೇ ದುರ್ಜನಸ್ಯ ತತ ಅಂತ. ಹಾವಿಗೆ ಹಲ್ಲಿನಲ್ಲಿ ಮಾತ್ರ ವಿಷ ಅಂತೆ, ಮೈಯೆಲ್ಲ ಮುಟ್ಟಿದ್ರೆ ಏನಾಗುವುದಿಲ್ಲ, ತಣ್ಣಗಿರ್ತದೆ ಅಷ್ಟೆ. ಹಾವನ್ನು ಮುಟ್ಟಿದ್ರೆ, ಮೈಯೆಲ್ಲ ಮುಟ್ಟಿದ್ರೆ ಅದು ಕೋಲ್ಡ್ ಬ್ಲಡ್, ಏನ್ ತೊಂದರೆ ಇಲ್ಲ, ಮೈಯೆಲ್ಲ ಮುಟ್ಟಬಹುದು. ಅದನ್ನ ನೋಡ್ಕೊಂಡು ಮುಟ್ಬೇಕು ಅಷ್ಟೆ. ಹಾವಲ್ವೇ? ಸೊಳ್ಳೆಗೆ ಎಲ್ಲಿರ್ತದೆ ಅಂತಂದ್ರೆ ತಲೆಯಲ್ಲಿರ್ತದೆ. ತಲೆಯಲ್ಲಿ ಒಂದು ಚೂಪಾದಾಗಿರ್ತಕ್ಕಂಥ ಒಂದು ಚೊಂಚಿರ್ತದೆ, ಅದರಿಂದ ಸೊಳ್ಳೆ ಉಕ್ಕು. ಚೇಳಿಗೆ ಎಲ್ಲಿರ್ತದೆ? ಬಾಲದಲ್ಲಿರ್ತದೆ.
ದುರ್ಜನರಿಗೆ ಎಲ್ಲಿರ್ತದೆ? ಸರ್ವಾಂಗದಲ್ಲಿ ಇರ್ತದೆ. ಇವರಿಗೆಲ್ಲ ಒಂದೊಂದೇ ಅಂಗ, ಆದ್ರೆ ದುರ್ಜನರಿಗೆ ಹಂಗಲ್ಲ, ಸರ್ವಾಂಗದಲ್ಲಿ. ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ನೀವು ಒಳ್ಳೆಯ ಸ್ಥಾನದಲ್ಲಿ ಇಟ್ಟರು ಅವರೇನು ತಮ್ಮ ಸ್ವಭಾವ ಬಿಡೋದಿಲ್ಲ. ಬೆಲ್ಲದ ಕಟ್ಟೆ ಕಟ್ಟಿ ಬೇವಿನ ಬೀಜವ ಬಿತ್ತಿ ಜೇನು ಮಳೆಗರೆದರದು ಏನು ಫಲ, ಏನು ಮಾಡಿದರೇನು, ಏನು ಕೇಳಿದ್ರೇನು, ಅವ್ರು ಮಾತ್ರ ತಮ್ಮ ಮಾತನ್ನ ಮಾತ್ರ ಬದಲಾವಣೆ ಮಾಡ್ಕೊಳ್ಳೋದಿಲ್ಲ, ತಮ್ಮ ಕೃತಿಯನ್ನ ಬದಲಾವಣೆ ಮಾಡ್ಕೊಳ್ಳೋದಿಲ್ಲ. ಅದಕ್ಕೆ ದುರ್ಜನ ಅನ್ನೋದವನನ್ನ. ಊರ ಹಂದಿಗೆ ಷಡ್ರಸಾನ್ನವ ನಿಕ್ಕಾಲು ಕ್ರೂರ ಕರ್ಮವತ ಬಿಡಬಲ್ಲುದೇ, ಘೋರ ಪಾಪಿಗೆ ತತ್ವಜ್ಞಾನವ ಪೇಳಲು ಕ್ರೂರ ಕರ್ಮವ ಬಿಟ್ಟು ಸುಜನನಾಗುವನೇ. ಘೋರ ಪಾಪಿಗೆ ತತ್ವಜ್ಞಾನವ ಪೇಳಲು ಕ್ರೂರ ಕರ್ಮವ ಬಿಟ್ಟು ಸುಜನನಾಗುವನೇ. ಜಾಲಿಯ ಮರದಂತೆ ದುರ್ಜನರು ಜಾಲಿಯ ಮರದಂತೆ, ತನ್ನಿಂದ ಉಪಕಾರ ತೊಟಕಾದರೂ ಇಲ್ಲ, ಭಿನ್ನಾಣ ಮಾತಿಗೆ ಕೊನೆ ಇಲ್ಲವೋ. ಇವ್ರ ಜೀವನನೇ ಹಿಂಗ ಸೇರ್ಕೊಂಡ್ಬಿಟ್ಟಿದ್ದ. ಇಷ್ಟೆಲ್ಲ ಸುಜನರ ಮಧ್ಯದಲ್ಲಿ ಇವ ಬಂದು ಸೇರ್ಕೊಂಡ್ರೆ ಕೃಷ್ಣ ಇವನ್ನು ಉಳಿಸ್ಬೇಕು. ಏನ್ ಮಾಡ್ದ? ಆ ವೃಕ್ಷವನ್ನ ಕಡ್ದಾಕಿರ್ತಾರ. ತದೀಯ ಗಂಧೇನ ಫಲೇನ ಪುಷ್ಪ ಕುಲೇನ ಮೂಲಾಶ್ರಯಣೇನ ಲೋಕಃ ತದೈವ ನಾಶಂ ಕಿಲ ಯಾತಿ ಕೃಷ್ಣ ವಿಪಕ್ಷ ಮೈತ್ರಿ ಸೌಖ್ಯದಾತ್ರಿ. ಯಾವಾಗ ಪರಮಾತ್ಮ ಕಡ್ದು ಹಾಕಿದ್ನೋ, ಆ ಕಡ್ದು ಹಾಕಿದಂತಹ ಸಂದರ್ಭದಲ್ಲಿ ಅದರ ಸುತ್ತಮುತ್ತಲು ಇರತಕ್ಕಂಥದ್ದೆಲ್ಲವೂ ಕೂಡ ನಷ್ಟ ಆಗ್ತದೆ. ಅದಕ್ಕಂತಾರ ಸಹಜವೇ. ನೀವು ಅಯೋಗ್ಯರಾದಂಥವರಿಗೆ ಸಹಕಾರ ಕೊಡ್ತೀರಿ ಅಂದ್ರೆ ಜೊತೆಗೆ ಅದಕ್ಕೆ ದಂಡನೂ ಕಟ್ಟಬೇಕಾಗ್ತದೆ. ಇಂತಹ ಅಯೋಗ್ಯನಿಗೊಬ್ಬನಿಗೆ ಸಹಾಯ ಮಾಡಿದ್ದಕ್ಕೆ ಸುತ್ತಲಿರುವಂತಹ ವೃಕ್ಷಗಳಿಗೆ ತೊಂದರೆ. ಹೀಗೆ ಆ ವಿಷವೃಕ್ಷದ ರೂಪದಲ್ಲಿರುವಂತಹ ದೈತ್ಯನನ್ನು ಪರಮಾತ್ಮ ಸಂಹಾರ ಮಾಡಿದ. ಇದಾದ ಮೇಲೆ ಪರಮಾತ್ಮ ನೀಲಾದೇವಿಯನ್ನ, ಅಂದ್ರೆ ಇವಳು ಗೋಪ ಬಾಲಕರಲ್ಲಿ ಗೋಪಾಲಕರ ಮಧ್ಯದಲ್ಲಿ ಕುಂಭಕ ಅಂತ ಒಬ್ಬವನು ದೂರದಿಂದ ಈ ಯಶೋಧಾದೇವಿಗೆ ತಮ್ಮ ಆಗ್ಬೇಕು. ಪರಮಾತ್ಮನಿಗೆ ಸಂಬಂಧದಲ್ಲಿ ಸೋದರ ಮಾವ. ಅವನ ಮಗಳು ನೀಲಾ ಅಂತ ಹೇಳಿ ಬಹಳ ರತಿರೂಪಸಿ ಅಂತವಳನ್ನು ಮದುವೆ ಆಗಬೇಕು ಅಂತ ಹೇಳಿ ಗೋಪಾಲಕರೆಲ್ಲರೂ ಕೂಡ ಅಪೇಕ್ಷೆ ಪಡಬೇಕು. ಇವಳನ್ನ ಕೃಷ್ಣ ಪರಮಾತ್ಮ ಮದುವೆ ಆಗಬೇಕು. ಅವ ಏನಿಟ್ಟಿದ್ದ ಪಣಕ್ಕೆ ಅಂತಂದ್ರೆ, ಅತ್ಯಂತ ಘೋರವಾಗಿರ್ತಕ್ಕಂಥ ರಾಕ್ಷಸರೇ ವೃಷಗಳಾಗಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳು ಅವನ ಮನೆಯಲ್ಲಿ. ಅವನ್ನ ಪಳಗಿಸಿದವರಿಗೆ ತನ್ನ ಕನ್ಯಾನ ಕೊಡ್ತೀನಿ ಅಂತ ಹೇಳ್ತಾರೆ. ಪರಮಾತ್ಮ ಈ ರೀತಿಯಲ್ಲಿ ಪಳಗಿಸಿ ಆ ಕನ್ಯಾನ ಪಡಿಬೇಕಂದ್ರೆ ಕನ್ಯಾ ಅಂದೇನೋ ಸ್ವಾರಸ್ಯ ಇರ್ಬೇಕಂತ ಆ ನೀಲಾದೇವಿ ತಪಶ್ಚರ್ಯ ಮಾಡಿದ್ಲಂತೆ ಪರಮಾತ್ಮನನ್ನು ಕುರಿತು. ತಪಶ್ಚರ್ಯ ಮಾಡಿ ನನ್ನನ್ನು ಮದುವೆ ಮಾಡ್ಕೊ. ಪರಮಾತ್ಮ ತಥಾಸ್ತು ಅಂದ. ಹಾಗೆಲ್ಲ ಸಾಧ್ಯ ಇಲ್ಲ. ಅದರಲ್ಲೂ ಒಂದು ವಿಶೇಷ, ಎಲ್ಲಾರನ್ನೂ ಮದುವೆ ಆದಂಗ ನನ್ನನ್ನು ಮದುವೆ ಆಗೋ ಹಂಗಿಲ್ಲ. ಮತ್ತಿನ್ನೇನು ಅಂದ ಪರಮಾತ್ಮ. ಈ ಬಯಸೋದು ಬಹಳ ಸ್ವಾರಸ್ಯವಾಗಿ ಬಯಸ್ತಾರೆ ಕೆಲವರಲ್ಲಿ. ಎಲ್ಲಾರ್ಕಿಂತ ಮೊದ್ಲು ನನ್ನನ್ನು ಮದುವೆ ಆಗಬೇಕು ಅಂತ ನಾನು. ಅದು ಮೊದ್ಲು ಮದುವೆ ಆಗೋದು ಅಂದ್ರೆ ಉಪನಯನ ಆದ ತಕ್ಷಣ ಮದುವೆ. ಹಾಗಲ್ಲ, ನನಗೆ ಉಪನಯನಕ್ಕಿಂತ ಮುಂಚೆನೆ ಮದುವೆ ಮಾಡ್ಕೊಂಡು. ಆದ್ರಿಂದ ಪರಮಾತ್ಮ ಉಪನೀತನ ಆಗೋದಕ್ಕಿಂತ ಮುಂಚೆ ಮದುವೆ ಆಗಿದ್ಯಾರಂದ್ರೆ ಈ ನೀಲಾದೇವಿಯನ್ನ. ಯಾಕೆಂದ್ರೆ ವರನೇ ಆ ರೀತಿ ತಗೊಂಡಿದ್ಲು. ಪ್ರಪ್ರಥಮವಾದಂತಹ ಪರಮಾತ್ಮನ ವಿವಾಹ ಈ ಕುಂಭಕನ ಮಗಳ ಜೊತೆ. ವಾದರಾಜ ತೀರ್ಥ ಹಾಸ್ಯ ಮಾಡ್ತಾರೆ, ಈ ಕುಂಭಕನ ಮಗಳನ್ನ ಯಾಕೆ ನೀಲಾದೇವಿಯನ್ನು ಪರಮಾತ್ಮ ಮದುವೆ ಆದ ಅಂದ್ರೆ, ಇಲ್ಲಿ ನೋಡ್ರಿ ಶ್ವಾಸೋಚ್ಛ್ವಾಸದಲ್ಲಿ 3 ಪ್ರಕ್ರಿಯೆ ಇದೆ. ಒಂದು ರೇಚಕ, ಇನ್ನೊಂದು ಕುಂಭಕ, ಮತ್ತೊಂದು ಪೂರಕ. ಅದರಲ್ಲಿ ಈ ಕುಂಭಕ ಕ್ರಮದಲ್ಲಿ ಶ್ವಾಸೋಚ್ಛ್ವಾಸವನ್ನ ಯಾರು ಇಟ್ಕೊಂತಾರೋ ಅವರೆಲ್ಲ ಯೋಗಿಗಳು. ಆ ಯೋಗಿಗಳೇನ್ ಮಾಡ್ತಾರೆ ಅಂದ್ರೆ ಆ ಕುಂಭಕ ಕ್ರಮದ ಶ್ವಾಸೋಚ್ಛ್ವಾಸದಲ್ಲಿ ಪರಮಾತ್ಮನನ್ನು ನಿರಂತರವಾಗಿ ನೋಡ್ತಾರಂತೆ. ಅದಕ್ಕಾಗಿ ಆ ಭಗವಂತನನ್ನ ಉಪಾಸನ ಮಾಡೋರೆಲ್ಲ ಯೋಗಿಗಳು ಆ ಸ್ಥಾನದಲ್ಲಿ, ಆ ಅವಸ್ಥಾದಲ್ಲಿ ಭಗವಂತನನ್ನು ಕಾಣ್ತಾರೆ. ಅದಕ್ಕೆ ಆ ಹೆಸರು ಇಟ್ಕೊಂಡಿದ್ದಕ್ಕೆ ಮಗಳ ಮದುವೆ ಆದ ಅಂತಾರೆ.
ಹೆಸರಿಗೆ ಅಷ್ಟು ಸಾಮರ್ಥ್ಯ ಇದೆ ಅಂತ ಹಾಸ್ಯ ಮಾಡ್ತಾರೆ. ಇದಾದ್ಮೇಲೆ ಲೀಲಾ ವಿವಾಹದ ನಂತರದಲ್ಲಿ ಪರಮಾತ್ಮ ಕತ್ತೆ ವೇಷದಲ್ಲಿ ಬಂದಂತೆ. ಖರಾಸುರ ಇವನನ್ನು ಪರಮಾತ್ಮ ಸಂಹಾರ ಮಾಡಿದ. ಆ ಧೇನುಕಾಸುರನನ್ನ ಪ್ರಲಂಬಾಸುರನನ್ನ ತಾಳವನದಲ್ಲಿ ಬಲರಾಮ ದೇವರು ಎಸೆದು ಬಿಟ್ಟು ಸಂಹಾರ ಮಾಡಿದ್ದಾನೆ. ಆ ಎಸ್ದಾಗ ಮರಗಳೆಲ್ಲ ಮುರಿದು ಬಿದ್ದುವಂತೆ. ಯಾಕೆ ಹಿಂಗ್ಯಾಕೆ ಮಾಡಿದ್ರು ಅಂತಂದ್ರೆ, ನೀವು ಅಯೋಗ್ಯರಿಗೆ ಆಶ್ರಯ ಕೊಟ್ರಿ ಅಂದ್ರೆ ನಿಮಗೂ ತೊಂದರೆ ತಪ್ಪಿದ್ದಲ್ಲ ಅಂತ ಹೇಳಿ ಆ ತಾಳ ವೃಕ್ಷಗಳಿಗೆ ಹೇಳಲಿಕ್ಕೇನೋ ಅಂತನ್ನೋ ಹಂಗೆ ಅವರನ್ನು ಸಂಹಾರ ಮಾಡಿದ. ಪ್ರಲಂಬ ಧೇನುಕನ ಸಂಹಾರ ಆದ ನಂತರದಲ್ಲಿ ಭಗವಂತ ತಾನು ಹೇಮಂತ ಋತುವಿನಲ್ಲಿ ಈ ಗೋಪಿಕಾ ಸ್ತ್ರೀಯರನ್ನು ಹಿಂಬಾಲಿಸಿಕೊಂಡು ಅವರು ಸ್ನಾನಕ್ಕೆ ಹೋದಾಗ ಅವ್ರ ಹಿಂದೆ ಹೋಗ್ತಾನೆ. ಆವಾಗ ಅವರು ಕಾತ್ಯಾಯಿನಿ ವ್ರತ ಮಾಡಬೇಕು ಅಂತ ಹೇಳಿ ಆ ಕಾತ್ಯಾಯಿನಿ ವ್ರತದಿಂದಾಗಿ ಪರಮಾತ್ಮನನ್ನು ಒಲಿಸ್ಕೊಳ್ಬೇಕು ಅಂತ. ಗಂಡ ಯಾವಾಗ ಒಲಿತಾನೆ? ಈಗಿನ ಕಾಲಕ್ಕೆ ಅದೊಂದು ದೊಡ್ಡ ವ್ಯವಸ್ಥೆ. ಗಂಡನ್ನು ಒಲಿಸ್ಕೊಳ್ಳೋದು ಹೇಗೆ? ಬೇಡವಾದದ್ದು ಎಲ್ಲಾ ಕೆಲಸ ಮಾಡಿ ಒಲಿಸಿಕೊಳ್ಳಿಕ್ಕೆ ಹೋಗ್ತಾರೆ. ಸುಲಭೋಪಾಯಗಳು ಶಾಸ್ತ್ರದಲ್ಲಿದ್ದಾರೆ. ಅತ್ಯಂತ ಸುಲಭೋಪಾಯ ಏನು ಅಂತಂದ್ರೆ, ಅತ್ಯಂತ ಸುಲಭೋಪಾಯ ಏನು ಅಂದ್ರೆ, ಗಂಡನಿಗೋಸ್ಕರವಾಗಿ ಹೆಂಡತಿ ತಾನು ಕಾಯಕ್ಲೇಶವನ್ನ ಸಹಿಸ್ತಿದ್ದಾಳೆ ಅಂತ ಗೊತ್ತಾಗ್ಬಿಟ್ರೆ ಗಂಡ ಮೊದ್ಲೇ ಕರಿಬಿಡ್ತಾನೆ. ಪುರುಷರು ದೇಹತಃ ಕಠಿಣರೇ ಹೊರತಾಗಿ ಸ್ವಭಾವದಲ್ಲ. ಸ್ತ್ರೀಯರು ಸ್ವಭಾವದಲ್ಲಿ ಕಠಿಣರೇ ಹೊರತಾಗಿ ದೇಹದಲ್ಲ. ಅವ್ರ ದೇಹದಲ್ಲಿ ಮೃದು, ಅದರ ಸ್ವಭಾವದಲ್ಲಿ ಕಠಿಣ. ಇವರು ಸ್ವಭಾವದಲ್ಲಿ ಮೃದು, ದೇಹದಲ್ಲಿ ಕಾಠಿಣ್ಯತ. ಯಾಕೆಂದ್ರೆ ವಿರುದ್ಧವಾಗಿರತಕ್ಕಂತಹ ಧರ್ಮಗಳೇ ಆಕರ್ಷಣಕ್ಕೆ ಒಳಗಾಗ್ತವೆ. ನಾರ್ತ್ ಪೋಲ್ ನಿಂದ ನಾರ್ತ್ ಪೋಲಿಗೆ ಅಟ್ರಾಕ್ಷನ್ ಇಲ್ಲ, ಸೌತ್ ಪೋಲ್ ನಿಂದ ಸೌತ್ ಪೋಲಿಗೂ ಇಲ್ಲ, ನಾರ್ತ್ ಪೋಲ್ ನಿಂದಲೇ ಸೌತ್ ಪೋಲಿಗಿದೆ. ಅದಕ್ಕಂತಾರವರು ಪತಿಂವಶೀಕರ್ತಮಯಂ ಹಿ ಕಾಲಃ. ಆ ಹೇಮಂತ ಋತುವಿನಲ್ಲಿ ಚಳಿ ವಿಪರೀತ. ಆ ಚಳಿಗಾಲದಲ್ಲಿ ಎದ್ದು ಹೋಗಿ ತನ್ನನ್ನ ಬಯಸಿ ವ್ರತ ಮಾಡ್ತಾರೆ ಅಂದ್ರೆ ಪರಮಾತ್ಮ ಬಿಡ್ತಾನ, ಅನುಗ್ರಹ ಮಾಡ್ಲಿಕ್ಕೆ ಬೇಗ ಬರ್ತಾನ. ಅವರು ಬೇರೆ ಕಾಲಗಳಲ್ಲೆಲ್ಲ ಕರ್ಮಾನುಷ್ಠಾನ ಮಾಡೋದು ಅಷ್ಟು ಕಷ್ಟ ಅಲ್ಲ. ಚಳಿಗಾಲದಲ್ಲಿ ನೋಡ್ರಿ, ಬೇರೆಯವ್ರಿಗೆ ಯಾರಿಗೂ ಗೊತ್ತಿಲ್ಲ. ಈ ವೃಂದಾವನ ಪೂಜೆ ಮಾಡೋರಿಗೆ ಗೊತ್ತಿರ್ತದ. ಗ್ರೈನೇಟ್ ಬೇರೆ ಇದೆಯಲ್ಲ. ಸ್ನಾನ ಮಾಡಿ ಬಂದು 3 ತಾಸು ವೃಂದಾವನ ಮುಂದೆ ಕೂತ್ಕೊಂಡು ಸೊಂಟ ನೋವು ಬರ್ತಿರಬೇಕಾದ್ರೆ ಸರಿಯಾಗಿ 6 ಗಂಟೆಗೆ ಹುಗ್ಗಿ ನೈವೇದ್ಯ ಮಾಡೋದು ಏನಿದೆ ನೋಡ್ರಿ, ಅದು ಸ್ವಾರಸ್ಯ. ಯಾಕಂದ್ರೆ ಹೇಮಂತ ಋತು ಗಡ 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 ನಡುಗು ಏನಾಗ್ತಿರ್ಬೇಕು, ಸ್ಪೈನಲ್ ಕಾರ್ಡ್ ಅಲ್ಲಾಡ್ತಾ ಇರ್ಬೇಕು. ವಾದರಾಜ ತೀರ್ಥರಂತಾರೆ ಪತಿಂಬಶೀಕರ್ತಮಯಂ ಹಿ ಕಾಲಃ. ನೈವೇದ್ಯ ಅಂತ ಹೆಂಗಸರು ಬಂದ್ಬಿಟ್ಟು ಹೆಂಗಸರಿಗೆ ಹೇಳ್ಬಿಡ್ತಾರೆ ನೈವೇದ್ಯಕ್ಕೆ ಇಟ್ಬಿಡು. ಯಾಕೆ? ಧನುರ್ಮಾಸ ಬೇಗ ನೈವೇದ್ಯ ಆಗ್ಬಿಡ್ಬೇಕು ಅಂತ ಹೇಳಿ. ಅದಕ್ಕಿಂತ ಮುಂಚೆ ಇವ್ರಿಗಿಂತ ಮುಂಚೆ ಸ್ನಾನಕ್ಕೆ ಅವ್ರು ಹೇಳ್ಬೇಕಾಗ್ತದೆ. ಇತೀವ ಕೃಷ್ಣಂ ಪತಿಮಾಪ್ತು ಕಾಮಾಹ. ಈ ರೀತಿಯಲ್ಲಿ ಕೃಷ್ಣ ಪರಮಾತ್ಮನನ್ನೇ ಗಂಡನನ್ನಾಗಿ ಪಡಿಬೇಕು ಅಂತನ್ನೋ ಕಾರಣಕ್ಕೆ ಆ ಕೊರೆಯುವಂತ ಚಳಿ ಊಹಕ್ಕೇನೆ ಸಾಧ್ಯ ಇಲ್ಲ. ಅದು ಉತ್ತರ ದೇಶದ ಚಳಿ ಅಂತಂದ್ರೆ ಅದು ಅದ್ಭುತವಾದಂತಹ ಚಳಿ. ಆ ಚಳಿಗೆ ನೀವು ಬೇಕಾದ್ರೆ ಅಂಗೈಯಲ್ಲಿ ಹಿಡ್ಕೊಂಡು ಧೂಪಾಂಗಾರ ಮಾಡಿದ್ರೂ ಕೂಡ ಏನೇನು ಚರ್ಮಕ್ಕೆ ವಿಕಾರ ಆಗುದಿಲ್ಲ. ಚರ್ಮಕ್ಕೆ ವಿಕಾರ ಆಗೋದಿಲ್ಲ. ಧೂಪಾಂಗಾರದಿಂದ ಹೊಗೆ ಬರ್ಬೋದು, ಯಾಕಂದ್ರೆ ಒಲೆಯಿಂದ ತೆಗೆದ ತಕ್ಷಣ ಹಿಡ್ಕೋಬೇಕು. ಮತ್ತೆ ಏನ್ರ ಬೇರೆ ಈ ಕೆಳಗಿಟ್ರಿ ಅಂದ್ರೆ ಮತ್ತೆ ಅದು ಧೂಪಾಂಗಾರ ಆಗಿರೋದಿಲ್ಲ, ಅದು ಅಂಗಾರ ಮಾತ್ರ, ಧೂಪಕ್ಕೆ ಇರೋದಿಲ್ಲ ಅಂತ ಚಳಿ ಅದು. ಅದಕ್ಕಾಗಿ ವ್ರತಂಬಿತೆ ನೋಕ್ಕಿಲ ಗೋಪ ಕನ್ಯಾ ವಿತರ್ಕ್ಯ ತಸ್ಯಾಸ ಮಧಾಮಧನ್ಯಾ. ಆ ಕಾಲದಲ್ಲಿ ವ್ರತವನ್ನು ಮಾಡಿ ಪರಮಾತ್ಮನನ್ನು ಬಲಿಸಿಕೊಂತೀವಿ ಅಂತ ಹೇಳಿಬಿಟ್ಟು ಭಗವಂತನಿಗೋಸ್ಕರವಾಗಿ ಕಾತ್ಯಾಯಿನಿ ವ್ರತವನ್ನು ಮಾಡ್ಲಿಕ್ಕೆ ಹೋದ್ರು. ಆ ಕಾತ್ಯಾಯಿನಿ ವ್ರತ ಯಾರ್ದು? ದುರ್ಗಾ ಪೂಜಾ. ಆ ದುರ್ಗಾ ಪೂಜೆಯನ್ನು ಯಾಕೆ ಮಾಡಿದ್ರು? ವಾಸ್ತವದಲ್ಲಿ ಒಲಿಸ್ಕೋಬೇಕಾದದ್ದು ಯಾರನ್ನ? ಪರಮಾತ್ಮನನ್ನು. ಮತ್ ಹಂಗಂದ್ರೆ ಪರಮಾತ್ಮನನ್ನು ಒಲಿಸ್ಕೊಳ್ಳಿಕ್ಕೋಸ್ಕರವಾಗಿ ವ್ರತ ಮಾಡೋರು ವೃತದಲ್ಲಿ ಉದ್ದಿಷ್ಟ ವ್ಯಕ್ತಿ ಪರಮಾತ್ಮ ಆಗಬೇಕೆ ಹೊರತು ದುರ್ಗಾದೇವಿ ಯಾಕಾದ್ಲು ಅಂತ ಹೇಳಿದ್ರೆ ಅಲ್ಲೇ ಇರೋದು ಸ್ವಾರಸ್ಯ ಅಂತಾರ.
ನೀವು ಯಾರ ಮನೆಗೆ ಹೋಗ್ತಿರಲ್ಲ, ಆ ಮನಿ ಯಜಮಾನ ನಿಮ್ಮನ್ನು ಒಳಗೆ ಕರೆದ್ರು ಕೂಡ ಉಪಚಾರ ಸರಿಯಾಗಿ ಸಿಗ್ಬೇಕು ಅಂದ್ರೆ ಮನಿ ಯಜಮಾನಿ ನಿಮ್ಮನ್ನ ಬಯಸ್ಬೇಕು. ಬರ್ಲಿ ಪರವಾಗಿಲ್ಲ ಅಂತ ಅವ್ರ ಒಳಗೆ ಹೇಳಿದ್ರೆ ಆವಾಗ ನಿಮ್ಗೆ ಒಳಗೆ ಏನಾದ್ರೂ ಸಿಕ್ಕಿತು. ಇಲ್ಲದೆ ಇದ್ರೆ ಏನೂ ಸಿಗಲಾರದೆ ಮರಳಿ ಬರ್ಬೇಕಾಗ್ತದೆ. ಯಜಮಾನ ಕರೆದ್ರೂ ಯಜಮಾನಿ ಅನುಕೂಲಕರಳಾಗಿರ್ಲಿಲ್ಲ ಅಂದ್ರೆ ಏನು ದಕ್ಕೋದಿಲ್ಲ. ಅದಕ್ಕಾಗಿ ಯಾಕೆ ಅಂತಂದ್ರೆ ಅವನ ಯಜಮಾನನು ಕೂಡ ಒಳಗ್ ಕರೆದ ಮೇಲೆ ಹೆಂಡತಿ ಬೇಡ ಅಂತಂದ್ರೆ ಇರೋ ಕೊಡೋ ಹಂಗನೂ ಇಲ್ಲ ಅವನು. ಯಾಕೆ ಹೆಂಡತಿ ಬೇಡ ಅಂತಿದ್ದಾಳಲ್ಲ, ಅದೇ ದೊಡ್ಡ ಕಾರಣ. ಕೃಷ್ಣಂ ಪತಿಂತಾಹ ಕಿಲ ಕಾಮಯಂತ್ಯೋ ಲಕ್ಷ್ಮೀಂ ಪ್ರಸನ್ನಾಂ ವಿದಧೌರತೇನ ಸ್ವಪ್ರೇಯಸಿ ವೈರಿವಧೂ ಕಥಂತಾಹ. ಕೃಷ್ಣನನ್ನು ಒಲಿಸ್ಕೊಂಡು ಒಳಗೆ ಬಂದ್ರು ಅಂತಂದ್ರೆ ಅವ್ರು ಏನಾದ್ರೂ ಅವನ ಹೆಂಡತಿಗೆ ಬೇಡವಾದವರಾದ್ರು ಅಂದ್ರೆ ಕೃಷ್ಣನ ಮಂದಿರದಲ್ಲಿ ಅವರಿಗೆ ವಾಸ ಮಾಡ್ಲಿಕ್ಕೆ ಆಗೋದಿಲ್ಲ. ಮಂದಿರದಲ್ಲಿ ವಾಸ ಮಾಡಬೇಕು, ಕೃಷ್ಣನ ಜೊತೆಗಿರ್ಬೇಕು ಅಂದ್ರೆ ಕೃಷ್ಣನ ಅನುಗ್ರಹ ಅಲ್ಲ, ಮೊದಲು ಕೃಷ್ಣ ಪತ್ನಿಯ ಅನುಗ್ರಹ ಬೇಕು. ಅದಕ್ಕೋಸ್ಕರವಾಗಿ ತುಷ್ಟಾ ಪ್ರಭುಸ್ವೋ ಪರಥಾ ವಿದದ್ಯಾತ್ ಸ್ವಪ್ರೇಯಸಿ ವೈರಿವಧೂ ಕಥಂತಾಹ. ತನ್ನ ಪ್ರೇಯಸಿಯಾಗಿರ್ತಕ್ಕಂಥ ರಮಾದೇವಿಗೆ ಅವ್ರೇನಾದ್ರೂ ವೈರಿಗಳಾಗಿದ್ರು ಅಂದ್ರೆ ಅವರನ್ನು ಹತ್ರಕ್ಕೆ ಸೇರಿಸೋದಿಲ್ಲ. ಅವ್ರು ತನ್ನ ಹೆಂಡತಿಗೆ ಬೇಕಾದವರಾಗಿರ್ಬೇಕು. ಹೆಂಡತಿಗೆ ಬೇಕಾದವರಾದ್ರೆ ಮಾತ್ರ ಗಂಡಂದ್ರ ಅನುಕೂಲ ಮಾಡ್ತಾರೆ. ತವ್ರ ಮನೆಯವ್ರ ಬಗ್ಗೆನೆ, ಹೆಂಡತಿ ತವ್ರ ಮನೆಯವ್ರ ಬಗ್ಗೆನೆ ಗಂಡನಿಗೆ ಬಹಳ ಕಾಳಜಿ ಇರ್ತದೆ. ನೋಡ್ರಿ, ಆ ಕಾಲದಿಂದಲೂ ನಡೀತಾ ಇದೆ, ಇವತ್ತೇನು ಹೊಸದಲ್ಲ ಇದು, ಆ ಕಾಲದಿಂದಲೂ ನಡೀತಾ ಇದೆ ಅಂತ ಹೇಳಿದೆ. ಅದಕ್ಕಾಗಿ ಆ ಷೋಡಶೋಪಚಾರದ ಪೂಜಾವನ್ನ ಪರಮಾತ್ಮನ ಪ್ರೀತಿಯನ್ನು ಸಂಪಾದನೆ ಮಾಡ್ಲಿಕ್ಕೆ ದುರ್ಗಾದೇವಿಗೆ ಎಲ್ಲ ಕೊಟ್ಟು ತಾಂಬೂಲವನ್ನ ಪರಮಾತ್ಮ ಚರಮಣ ಮಾಡಿರ್ತಕ್ಕಂತಹ ತಾಂಬೂಲವನ್ನು ಸಿಗಲಿ ಅಂತ ಅವಳಿಗೆ ಕೊಟ್ಟು, ಕೃಷ್ಣನ ಅಧರಾಮೃತ ಸಿಗಲಿ ಅಂತ ಗೋಕ್ಷೀರಾದಿಗಳಿಂದ ಅಭಿಷೇಕ ಮಾಡಿದ್ರು. ಭಗವಂತ ನಮ್ಮ ಅಪರಾಧವನ್ನು ಕ್ಷಮ ಮಾಡಲಿ ಅಂತ ಹೇಳಿ ದುರ್ಗಾದೇವಿ ನಮಸ್ಕಾರವನ್ನು ಹಾಕಿ, ಹೂವನ್ನ ನಮಗೆ ಆಸೆಯಿಂದಾಗಿ ಪರಮಾತ್ಮ ಕೊಡ್ಲಿ ಅಂತ ಹೇಳಿ ಪರಮಾತ್ಮನಿಗೆ ಪುಷ್ಪ ಸಮರ್ಪಣೆ ಮಾಡಿ, ಕ್ರೀಡಾಸಕ್ತನಾಗಿರತಕ್ಕಂತಹ ಪರಮಾತ್ಮ ನಮ್ಮನ್ನೇನ್ ಮಾಡ್ಲಿ, ಸತ್ಪಾತ್ರವನ್ನಾಗಿ ಸ್ವೀಕಾರ ಮಾಡಲಿ ಅಂತ ಧೂಪವನ್ನು, ಮತ್ತೆ ತಿಲಕಾದಿಗಳನ್ನ ದುರ್ಗಾದೇವಿಗೆ ಸಮರ್ಪಣೆ ಮಾಡಿದ್ರು. ನಮ್ಮ ಸೌಭಾಗ್ಯ ಸಂಪತ್ತುಗಳೆಲ್ಲವೂ ಕೂಡ ಶಾಶ್ವತವಾಗಿರಲಿ ಅಂತ ಕೇಳ್ತಾರೆ. ಹೀಗಿರುವಂತಹ ಸಂದರ್ಭದಲ್ಲಿ ಏನ್ ಮಾಡಿದ್ರು ಅಂತಂದ್ರೆ, ದುರ್ಗಾದೇವಿಯನ್ನ ಪೂಜಾ ಮಾಡ್ಲಿಕ್ಕೆ ಆಸಕ್ತರಾಗಿದ್ದಾರೆ ಇವರು. ಆ ಆಸಕ್ತರಾಗಿ ಅದು ಅರ್ಧರಾತ್ರಿಯ ಕತ್ತು, ಪ್ರಾತಃ ಕಾಲ ಅಲ್ಲಿ ಆಗೋದೇ ತುಂಬಾ ತಡವಾಗಿ. ಅಲ್ಲಿ ಹೇಗೆ ವಾಸ್ತವದಲ್ಲಿ ಏನೇ ಅತಿ ಬೇಗ ಮುಂಜಾವಾಗ್ತದೋ ಹಂಗೇನೆ ರಾತ್ರಿಯೂ ಕೂಡ ಹೇಮಂತದಲ್ಲಿ ಬಹಳ ಬೇಗ ಆಗಿರುತ್ತೆ. ಅಪರರಾತ್ರಿಯ ಅಂತ್ಯದಲ್ಲಿ ಉತ್ಥಾಯ ಅಪರರಾತ್ರ ಅಂತೆ, ಆ ಕಾಲದಲ್ಲಿ ಎದ್ದು ಒಬ್ರಿಗೊಬ್ರು ದೀಪವೂ ಇಲ್ಲ. ಯಾಕಂದ್ರೆ ಈ ಹೆಣ್ಮಕ್ಳು ಅವಿವಾಹಿತ ತರುಣಿಯರು ಮಾಡ್ತಕ್ಕಂತಹ ವೃತ ಅದು. ಅದಕ್ಕೆ ಗಂಡಸ್ರು ಯಾರು ಎದ್ದು ಬರೋದಿಲ್ಲ, ತಾಯಂದ್ರಿ ಯಾರು ಎದ್ದು ಬರೋದಿಲ್ಲ. ಇನ್ ಯಾರು ಹೋಗ್ಬೇಕು, ತಮ್ಮ ಗೆಳತಿಯರ ಕೈ ಹಿಡ್ಕೊಂಡ್ಬಿಟ್ಟು ಈ ಹೆಣ್ಮಕ್ಳು ಮಾತ್ರ ನದಿಗೆ ಹೋಗಿ ಸ್ನಾನ ಮಾಡ್ಬೇಕು ಆ ವೃತ್ತಕ್ಕೆ. ಮಂತ್ರ ಏನು ಗೊತ್ತಿರೋದು ಒಂದೇ, ಕಾತ್ಯಾಯಿನಿ ಮಹಾಮಾಯೆ ಮಹಾಯೋಗಿನ್ಯಧೀಶ್ವರಿ ನಂದ ಗೋಪಸುತಂ ದೇವಿ ಪತಿಮ್ಮೆ ಕುರುತೇ ನಮಃ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಹೋಗಿ ಸ್ನಾನವನ್ನು ಮಾಡಬೇಕು. ಆ ಸ್ನಾನ ಮಾಡೋದಕ್ಕೋಸ್ಕರವಾಗಿ ನಿರ್ವಸ್ತ್ರರಾಗಿ ಅವರು ಇಳಿದಂತಹ ಸಂದರ್ಭದಲ್ಲಿ ಅದು ಅಪರಾಧ ಅಂತ ಹೇಳಿ ಪರಮಾತ್ಮ ಶಿಕ್ಷಾ ಕೊಡ್ಲಿಕ್ಕೆ ಏನ್ ಮಾಡ್ದ, ಅಲ್ಲಿ ಬಂದ. ಅಲ್ಲಿ ಸ್ನಾನ ಮಾಡೋದೇ ಬಹಳ ದುರ್ಭರವಾದಂತಹದ್ದು. ಒಳಗಿರಿದ್ರೆ ಹೊರಗೆ ಬರೋ ಅಷ್ಟೊತ್ತಿಗೆ ಏನಾಗ್ಬಿಟ್ಟಿರ್ತಾರೆ, ಕೈಕಾಲುಗಳೆಲ್ಲ ಯಾವ್ಯಾವ ದಿಕ್ಕಿನಲ್ಲಿರ್ತಾವೋ ಅದೇ ದಿಕ್ಕಿನಲ್ಲಿ, ಬೇರೆ ದಿಕ್ಕಿಗೆ ತಿರುಗೋದು ಇಲ್ಲವು ಕೈಕಾಲುಗಳು. ನೀರ್ ತಂದಿದ್ರೆ ಕೈ ಹಿಂಗೆ ಇರ್ತದದು, ಬಿಟ್ಕೊಳ್ಳೋದೇ ಇಲ್ಲ. ಬಲಗೈಯಿಂದ ಎಡಗೈಯನ್ನು ಬಿಡಿಸ್ಕೋಬೇಕು. ತಮ್ಮಿ ಹಿಡ್ಕೊಂಡ್ ಬಂದಿದ್ರೆ ಆ ತಮ್ಮಿ ಕೆಳಗೆ ಇಳಿಲಿಕ್ಕೆ ಬರೋದಿಲ್ಲ. ಯಾಕೆ, ಕೈ ಒಳಗೆ ತಮ್ಮಿ ಸಿಗಾಕೊಂಡ್ಬಿಟ್ಟಿರ್ತೀವಿ ಚಳಿಗೆ. ಅಂಥದ್ರಲ್ಲಿ ಪರಮಾತ್ಮ ಎಲ್ಲ ವಸ್ತ್ರಗಳನ್ನು ತೆಗೆದು ಬಿಟ್ಟಿದ್ದಾನೆ. ಆವಾಗ ಅವರು ಪ್ರಾರ್ಥನೆ ಮಾಡ್ತಾರೆ, ಪರಮಾತ್ಮ ವಸ್ತ್ರಗಳನ್ನು ಕೊಡುವುದು. ಆವಾಗ ನಿರ್ವಸ್ತ್ರರಾಗಿ ನೀವು ಸ್ನಾನವನ್ನು ಮಾಡತಕ್ಕಂಥದ್ದು ದೇವತಾ ಅಪಮಾನಕ್ಕೆ ಕಾರಣ ಅಂತ ಹೇಳಿ ಪರಮಾತ್ಮ ದೇಹಿ ಶಾಂಬರಮಸ್ತ್ಯ ಮತ್ಮದೀಯಮ ಬಲಾದಪ್ಪಂ ತದ್ವರ್ತತೆ ಮಧ್ಯೇವ ಪ್ರತಿಭಾತಿ ತರ್ಹಿನ ಕಥಂ ಸಂದೃಶ್ಯತೆ ಸ್ಮದೃಶ ಮುಗ್ಧಾಸ್ತಾರ್ಕಿಕ ಮೌಲಿಯುಕ್ತ ಕಲಿತಂ ತನ್ನೈವ ಶಕ್ಯತೆ ದ್ರಷ್ಟುಂ ಚಂಚಲಲೋಚನೈರಿತಿ ವದನ್
ಕೃಷ್ಣಸ್ಸ ಪುಷ್ಣಾತು ಅಂಬರ ಅಂದ್ರೆ ಎರಡರ್ಥ, ಆಕಾಶ ಮತ್ತು ಬಟ್ಟೆ ಅಂತ ಹೇಳಿ. ಅಂಬರವನ್ನ ಕೊಡು ಅಂತ ಹೇಳಿದೆ ಆ ಗೋಪಿಕಾಸ್ತ್ರೀ. ಪರಮಾತ್ಮ ಅಂದ ಅಂಬರ ಅಂದ್ರೆ ಆಕಾಶ. ಆಕಾಶ ಅಂದ್ರೆ ಏನು? ಎಲ್ಲ ಅವಕಾಶ ಇದೆಯೋ ಅದೆಲ್ಲ ಆಕಾಶವೇ. ಅದೆಲ್ಲಿದೆ? ನಿಮ್ ದೇಹದಲ್ಲೂ ಇದೆ. ನಾನೇ ಯಾಕೆ ಕೊಡ್ಬೇಕು ಆಕಾಶವನ್ನು? ಅವರು ವಸ್ತ್ರ ಕೊಡು ಅನ್ನೋ ಅರ್ಥದಲ್ಲಿ ಅಂಬರಂ ದೇಹಿ ಅಂದ್ರು. ನೀವು ಆಕಾಶ ಇದೆ ಅನ್ನೋ ಅರ್ಥದಲ್ಲಿ ನಿಮ್ಮ ಹತ್ರನೇ ಇದೆ ಅಂತ ಹೇಳಿದ್ರು. ಅದಕ್ಕಾಗಿ ಎಲ್ಲಿದೆ ಅಂತಂದ್ರೆ ನೀವು ಪರಸ್ಪರರಲ್ಲಿ ನಿಂತ್ಕೊಂಡಿದ್ದೀರಲ್ಲ, ನಿಮ್ಮ ಮಧ್ಯದಲ್ಲಿ ಇರೋದೆಲ್ಲ ಆಕಾಶವೇ ಅಂತ ಹೇಳಿ. ಆವಾಗ ಪರಮಾತ್ಮ ನಮಗ್ ಕಾಣಿಸೋದಿಲ್ಲಲ್ಲ ಅಂತ ಕೇಳಿದ್ರು. ನಿಮಗ್ ಕಾಣಿಸೋದಿಲ್ವಾ? ತಾರ್ಕಿಕ ನೋಡ್ರಿ, ಆಕಾಶ ವಾಸ್ತವದಲ್ಲಿ ಕಾಣಿಸದೆ ಹೋದ್ರೆ ಏನಾಯ್ತು? ಅದು ದಿಕ್ಕಿನಿಂದ ಪ್ರತ್ಯೇಕವಾದದ್ದಿದೆ ಅಂತ ಹೇಳಿ ಅನುಮಾನದಿಂದ ಸಾಧನೆ ಮಾಡಿದ್ದಾನೆ. ಅದನ್ನ ನೋಡ್ಕೊಂಡು ತಿಳ್ಕೊಳ್ರಿ ಎಂದಂತೆ. ತರ್ಕಶಾಸ್ತ್ರ ನಿಪುಣನಾದಂಥವನು ಆಕಾಶಕ್ಕೂ ದಿಕ್ಕು ಕಾಣಿಸೋದಿಲ್ಲ, ಆಕಾಶವೂ ಕಾಣಿಸೋದಿಲ್ಲ. ಹಂಗಂದ್ರೆ ದಿಕ್ಕಿನಿಂದ ಪ್ರತ್ಯೇಕವಾದಂತಹ ಆಕಾಶ ಅನ್ನೋ ಇನ್ನೊಂದು ಪದಾರ್ಥ ಯಾಕೆ? ಅವನ ಪದಾರ್ಥಗಳನ್ನು ಗಣನೆ ಮಾಡ್ತಾನೆ. ದ್ರವ್ಯಗುಣ ಸಾಮಾನ್ಯ ವಿಜಯ ಸಮವಾಯ ಅಭಾವ ಪದಾರ್ಥ ಯತ್ರ ದ್ರವ್ಯಾಣಿ ಪೃಥ್ವಿಯ ತೇಜೋ ವಾಯು ಆಕಾಶ ಕಾಲದಿ ಆತ್ಮ ಮನಾಂಸಿನ ವೈಭ. ದ್ರವ್ಯಗಳು 9 ಇದ್ದಾವೆ. ಅದರಲ್ಲಿ ಆಕಾಶ ಅನ್ನೋದು ಒಂದು ದ್ರವ್ಯ, ದಿಕ್ಕು ಅಂತ ಅನ್ನೋದು ಒಂದು ದ್ರವ್ಯ ಅಂತ ಹೇಳ್ತಾನ ಅವನು. ಒಂದರಿಂದ ಇನ್ನೊಂದು ಪ್ರತ್ಯೇಕವಾಗಿ ವಿಭಾಜಕ ಧರ್ಮವನ್ನು ಉಳ್ಳದ್ದು ಅಂತ ಹೇಳ್ಬೇಕು ಅಂತಂದ್ರೆ ಅವಾಗ ಏನ್ ಮಾಡ್ಬೇಕಾಗ್ತದೆ ಅಂದ್ರೆ ಇದರಿಂದ ಅದು ಬೇರೆ ಅಂತ ಹೇಳಲಿಕ್ಕೆ ಯುಕ್ತಿಯನ್ನ ಕೊಡ್ಬೇಕಾಗ್ತದೆ. ಪರಮಾತ್ಮ ಎಲ್ಲಿದೆ ಅಂತ ಕೇಳಿದ್ರಂತವ್ರು. ತಾರ್ಕಿಕನನ್ನ ಕೇಳ್ರಿ, ಅವ ಹೇಳ್ತಾನೆ ಆಕಾಶ ಅಂತ ಅನ್ನೋದು ದಿಕ್ಕಿನಿಂದ ಹೊರತಾಗಿರ್ತಕ್ಕಂಥ ಪ್ರತ್ಯೇಕ ಪದಾರ್ಥ ಅಂತ ಅವ ತಿಳಿಸ್ತಾನೆ ಅಂತ ಹಾಸ್ಯ ಮಾಡಿದಂತೆ. ಚಳಿ ನಡುಗುತ್ತಾ ಇದ್ದಾರೆ. ಪರಮಾತ್ಮ ಈ ರೀತಿ ಶಾಸ್ತ್ರವಾಕ್ಯ ಅರ್ಥ ಹೇಳ್ತಾ ಇದ್ದಾನೆ. ಅದಕ್ಕೆ ಈ ರೀತಿಯಲ್ಲಿ ಹೇಳಿದಂತಹ ಸಂದರ್ಭದಲ್ಲಿ ಅವರೆಲ್ಲರೂ ಶಾಂತರಾಗಿ ಪರಮಾತ್ಮನನ್ನ ಬೇಡ್ತಾರೆ. ಆವಾಗ ಪರಮಾತ್ಮ ಅನನ್ಯಗತಿಕರಾಗಿ ನೀವು ಕೈಯನ್ನು ಎತ್ತಿ ನಮಸ್ಕಾರ ಮಾಡಿದ್ರೆ, ನಮಸ್ಕಾರ ಮಾಡ್ಬೇಕು ಅಂತಂದ್ರೆ ಪರಮಾತ್ಮನ ಹತ್ತಿರದಲ್ಲಿ ಸಾಮಾನ್ಯವಾಗಿ ನಾವೇನ್ ಮಾಡ್ತೀವಿ? ಎದೆ ಮುಟ್ಕೊಳ್ಳೋದು, ರಾಜಕೀಯ ನಮಸ್ಕಾರಗಳು ಅಂತೀವಿ. ನಮ್ಮ ಎದೆ ನಾವು ಮುಟ್ಕೊಂಡ್ಬಿಡೋದು ನಮಸ್ಕಾರ ಮಾಡಿದ್ವಿ ಅಂತ. ಅಥವಾ ಯಾರ್ಯಾರು ನಮಸ್ಕಾರ ಮಾಡ್ಬೇಕು ಅಂತಂದ್ರೆ ಅರ್ಧ ನಮಸ್ಕಾರ, ತಲೆ ಬಾಗಿಸೋದು, ಅದು ಭೂಮಿಯನ್ನು ಮುಟ್ಟಿರಬಾರ್ದು, ನಮಸ್ಕಾರ ಹಂಗೆ ಮಾಡಬಾರ್ದಂತೆ. ಅದೇನು ಅಂದ್ರೆ ನಮಸ್ಕಾರ ಅನ್ನೋದು ಪಾಪ ಪರಿಹಾರಕ್ಕೋಸ್ಕರವಾಗಿ ಮಾಡ್ತಕ್ಕಂಥದ್ದು. ಹಾಗೆಲ್ಲ ಮಾಡೋದು ಅದು ರಾಜಕೀಯ ನಮಸ್ಕಾರಗಳು ಅಂತ. ಅದಕ್ಕೆ ದಾಸರಾಯ ಹೇಳ್ತಾರೆ, ನಾಲಿಗೆಯು ಕೊಂಡಾಡಲಿ ನಿನ್ನ ತೋಳು ಕರಂಗಳ, ಮುಗಿಯಲಿ ಹರಿಯೇ ಕಾಲು ತೀರ್ಥ ಯಾತ್ರೆಗೆ ಹೋಗಲಿ ಮನ, ಶಾಲಿಸಿ ನಿನ್ನನು ಸ್ಮರಿಸಲಿ. ತೋಳು ಕರಂಗಳ ಮುಗಿಯಲಿ ಹರೇ. ಕರ ಅಂದ್ರೆ ಬರೀ ಕೈಗಳು, ತೋಳು ಕರಂಗಳು ಅಂದ್ರೆ ಎರಡೂ ಕೈಯನ್ನು ಚಾಚಿ ಮೇಲಕ್ಕೆ ಮಾಡಿ ನಮಸ್ಕಾರ ಮಾಡ್ಬೇಕಂತ. ಪರಮಾತ್ಮ ಹೇಳ್ತಾನೆ, ಒಂದು ಕೈಯಿಂದ ದೇಹ ಮುಚ್ಕೊಂತೀವಿ, ಇನ್ನೊಂದು ಕೈಯಿಂದ ನಮಸ್ಕಾರ ಮಾಡ್ತೀವಿ, ಇಲ್ಲ ಎರಡೂ ಕೈಗಳನ್ನು ಎತ್ತಿ ನಮಸ್ಕಾರ ಮಾಡ್ರಿ ಅಂತ ಹೇಳ್ತಾರೆ. ಆವಾಗ ಅವರು ಅದೇ ರೀತಿಯಲ್ಲಿ ಪರಮಾತ್ಮನ ಎದುರಿಗೆ ಲಜ್ಜಾ ಪರಿತ್ಯಾಗವನ್ನು ಮಾಡಿ ನಮಸ್ಕಾರವನ್ನು ಮಾಡಿದಾಗ ಆಗ ಪರಮಾತ್ಮ ವಸ್ತ್ರಗಳನ್ನು ಕೊಟ್ಟಿದ್ದಾನೆ. ಅವರಿಗೆ ಉಚಿತವಾಗಿರ್ತಕ್ಕಂಥದ್ದು ಏನು? ಮತ್ತೆ ನಂದಸುತ ಪತ್ನಿತ್ವ ಅಂದ್ರೆ ತನ್ನ ಪತ್ನಿಯರಾಗಬೇಕು ಅಂತನ್ನುವಂತಹ ಅಭಿಲಾಷ, ಆ ಅಭಿಲಾಷೆಯನ್ನ ಪರಮಾತ್ಮ ಪೂರ್ಣ ಮಾಡಿದ. ಇದಾದ ನಂತರದಲ್ಲಿ ಪರಮಾತ್ಮ ತಾನು ಗೋವುಗಳನ್ನೆಲ್ಲ ಕರ್ಕೊಂಡು ಹೋಗಿದ್ದಾನೆ. ಹೋದಂತಹ ಸಂದರ್ಭದಲ್ಲಿ ಗೋಪಾಲಕರು ಮಧ್ಯಾಹ್ನದ ಹೊತ್ತಿನಲ್ಲಿ ಹಸಿವು ಬಂದಾಗ ಆ ಗೋಪಾಲಕರಿಗೆಲ್ಲ ಬ್ರಾಹ್ಮಣ ಹತ್ತಿರದಲ್ಲಿ ಕಳಿಸ್ತಾರೆ. ಹೋಗಿ ಅಲ್ಲಿ ಬ್ರಾಹ್ಮಣರಿಗೆ ಹೋಗಿ ಹೇಳಿ, ಕೃಷ್ಣನ ಆದೇಶ ಇದೆ, ಅದಕ್ಕಾಗಿ ಕೊಡ್ರಿ ಅಂತ ಹೇಳಿದಾಗ ಅವಾಗ ಅವರು ಕೊಡ್ಲಿಲ್ಲಂತೆ. ಅದು ತಪ್ಪೇನು ಅಂತಂದ್ರೆ ವಾದರಾಜ ತೀರ್ಥರು ಅಂತಾರೆ, ಯಾವುದೂ ತಪ್ಪಲ್ಲ. ಅವ್ರು ಏನ್ ಅನ್ಕೊಂಡಿದ್ರು ಅಂತ ಅನ್ನೋದು ಅದರ ಆರ್ಧವನ್ನ ಹೇಳ್ತಾರೆ. ಸ್ವೀಯ ಕ್ರಿಯಾಭಂಗ ಭಯೋನ ವಿಪ್ರಾಹ ಶ್ರೇಯಸ್ಕೃತೇ ನದದು ಕಿಲ ಅನ್ನಂ ಭೃತ್ಯೈ ಸಹ ಅಶ್ನಾದಿ ಮುಖೇ ಸ್ಮದೀಯ ಇತ್ತಂ ವಿದಿತ್ವೇತಿ ಮಮ ಪ್ರತರ್ಕ. ಕೊಟ್ಟು ಬಿಟ್ರೆ ಏನ್ ಮಾಡ್ತಾನೆ ಕೃಷ್ಣ? ತಾನು ಊಟ ಮಾಡ್ತಾನೆ. ಆ ಊಟ ಮಾಡುವಂತಹ ಸಮಯದಲ್ಲಿ ತನ್ನವರನ್ನು ಜೊತೆ ಕೂರಿಸ್ಕೊಂಡು ಊಟ ಮಾಡ್ತಾನೆ. ಅದು ನಿಷಿದ್ಧ. ನಮ್ಮಲ್ಲಿ ನೈವೇದ್ಯ ಅಂತ ಅನ್ನೋದೇನಿದೆಯಲ್ಲ, ದೇವರಿಗೆ ಮಾತ್ರ. ಆ ದೇವರಿಗೆ ನೈವೇದ್ಯ ನಡಿಬೇಕಾದ್ರೆ ರಮಾದೇವಿನೂ ಕೂಡ ಏನ್ ಮಾಡೋ ಹಾಗಿಲ್ಲ, ಭೋಗ ಮಾಡೋ ಹಾಗಿಲ್ಲ.
ದೇವರ ನೈವೇದ್ಯ ಆಗೋ ತನಕ ಕಾಯಿದೆ. ಪ್ರಮಾಣ ನೈವೇದ್ಯ ಆನಂತರದಲ್ಲಿ. ನಮಗೆ ನೈವೇದ್ಯ ಅಂತ ಆಗೋದು, ದೇವರ ನೈವೇದ್ಯ ಆಗೋದು ಅದು ಒಬ್ಬನಿಗೇನೆ, ಅದು ಅವನಿಗೆ ಮಾತ್ರ. ಬೇರೆ ಎಲ್ಲಾ ದೇವತೆಗಳು ಆನಂತರದಲ್ಲಿ ಒಟ್ಟಿಗೆ ಪಂಕ್ತಿಯಲ್ಲೇನೆ ಗುಂಪಿನಲ್ಲಿ ಗೋವಿಂದ. ಆದ್ರೆ ಮೊದಲು ಗೋವಿಂದ ಅಂತ ಅನ್ನೋದು ಯಾರಿಗೆ? ಪರಮಾತ್ಮ. ಆದ್ರಿಂದಾಗಿ ಅವ್ರು ಕೊಡ್ಲಿಲ್ಲಂತೆ. ಯಾಕೆ ಅಂದ್ರೆ ಕೃಷ್ಣನಿಗೆ ಏನಾದ್ರೂ ನಾವು ಅನ್ನವನ್ನು ಕೊಟ್ಟು ಬಿಟ್ರೆ ಅವನು ಏನ್ ಮಾಡ್ತಾನೆ? ಶ್ರುತಿ ಸ್ಮೃತಿ ಪುರಾಣಗಳಲ್ಲಿ ಉಕ್ತವಾಗಿರತಕ್ಕಂತಹ ಮಾರ್ಗವನ್ನು ಬಿಟ್ಟು ಬಿಟ್ಟು ಅನ್ನವನ್ನು ಸ್ವೀಕಾರ ಮಾಡ್ತಾನೆ. ಅವನು ಆ ರೀತಿಯ ಅನ್ನವನ್ನು ಸ್ವೀಕಾರ ಮಾಡ್ಲಿಕ್ಕೆ ನಾವು ಅನ್ನ ಕೊಡಬಾರ್ದು. ಯಾಕೆಂದ್ರೆ ನಮ್ದು ತಾರತಮ್ಯ ಮತ. ಆ ತಾರತಮ್ಯಕ್ಕೋಸ್ಕರವಾಗಿ ಏನ್ ಮಾಡಿದ್ರಂತವ್ರು, ನಾವು ಕೊಡೋದಾದ್ರೆ ಕೃಷ್ಣನಿಗೆ ಮಾತ್ರ ಕೊಡ್ತೀವಿ. ಅವ ಮೊದಲು ಸ್ಥಾನ ಸ್ವೀಕಾರ ಮಾಡಿದ್ಮೇಲೆ ಉಚ್ಚಿಷ್ಟ ಅನ್ನವನ್ನು ಅವರೆಲ್ಲ ತಿಂತಾರ, ಏನ್ ಸಂತೋಷ ಅವತ್ತಿನಿ. ಆದ್ರೆ ಕೃಷ್ಣ ಪರಮಾತ್ಮ ಒಬ್ಬನೇ ಊಟ ಮಾಡ್ಬೇಕು. ಮೊದ್ಲು ಕೃಷ್ಣ ಭೋಜನ ಆಗ್ಬೇಕು, ಆನಂತರದಲ್ಲಿ ಬೇರೆಯವರೆಲ್ಲ. ವಿಪ್ರಾಂಗನ ಸ್ವಪ್ರಭವೇ ಪ್ರಹೃಷ್ಟ. ಇದೆಲ್ಲ ಯಾರಿಗೆ? ಶ್ರುತಿ ಸ್ಮೃತಿಗಳಿಗೆ ಅನುಸಾರವಾಗಿ ಕರ್ಮಗಳನ್ನ ಮಾಡಬೇಕು ಅನ್ನೋ ನಿಯಮ ಇರತಕ್ಕಂತಹ ಬ್ರಾಹ್ಮಣರಿಗೆ. ಅವ್ರಿಗೆ ಹೆಣ್ಮಕ್ಳಿಗೆ ಆ ರೀತಿ ನಿಯಮ ಇಲ್ಲ. ಅವ್ರು ಯಾಕಂದ್ರೆ ಅವ್ರು ಹೆಣ್ಮಕ್ಳು, ಅವ್ರು ಮಾಡಿ ಇಡಬೇಕಾದ್ರೆ ನೈವೇದ್ಯ ಎಲ್ಲ ಒಟ್ಟಿಗೆ ಇಡ್ತಾರೆ. ನೀವು ಯಾರಿಗಾರ ಮೊದ್ಲು ಮಾಡ್ಕೊಳ್ರಿ, ನಮಗೇನಾಗಬೇಕಾಯ್ತು ಮಾಡಿ ಇಟ್ಟಿವಿ ಅಂದ್ರೆ ಮುಗಿದು ಹೋಯ್ತು ಅಷ್ಟೇ. ದೇವ್ರ ಪಾತ್ರೆ ತೊಳೆದ್ಯಾ, ನಮ್ದು ಆಗೋಯ್ತು ದೇವ್ರ. ಮುಂದಿನ ನೀವು ಸಾಲಿಗ್ರಾಮದ ಎದುರಿಗೆ ಕೂತ್ಕೊಂಡು ಒಂದೇ ಮಾರ ಹೇಳ್ರಿ, ಒಂದೇ ಗೋವಿಂದ ಮಹಾನಂದಾರ ಹೇಳ್ರಿ, ಕಾಂತಾಯ ಕಲ್ಯಾಣ ಹೇಳ್ರಿ, ಏನಾರ ಹೇಳ್ಕೊಳ್ರಿ, ನಮಗೇನ್ ಸಂಬಂಧ ಇಲ್ಲ. ಅಲ್ಲಿ ನೀವು ಏನ್ ಹೇಳಿದ್ರು ಮತ್ತೆ ಆ ದೇವ್ರ ನೈವೇದ್ಯ ಮಾಡೋರು ನೀವು, ಆ ನೈವೇದ್ಯ ಜವಾಬ್ದಾರಿ ನಿಮ್ಗೆ. ಮತ್ ನಿಮಗ್ ನಿವೇದಿತವಾದಂತಹ ಅನ್ನ ಸಿಗ್ತದಲ್ಲ, ನನಗೆ ನಿರಂತರವಾಗಿ ಸಿಗ್ತದಂತಾರ ಅವ್ರ ಹೆಣ್ಮಕ್ಳು. ಅವ್ರಿಗೆ ಚಿಂತನೆ ಇಲ್ಲ. ಯಾಕೆ ನಿಮ್ದಾದ್ಮೇಲೆ ಊಟಕ್ಕೆ ಕೂತ್ ಬಿಟ್ಟೆ ಅಂತಂದ್ರೆ ನನಗೆ ಸಮಸ್ಯೆನೇ ಇಲ್ಲ. ಚಿತ್ರಾವತಿ ಇಡಬೇಕು ಅಂತನ್ನೋ ಜವಾಬ್ದಾರಿ ಕೂಡ ಇಲ್ಲ. ಆ ಚಿತ್ರಾಹುತಿ, ಪ್ರಾಣಾಹುತಿ, ಕಾರ್ಯಕ್ರಮ, ಕೆಲಸ, ಪರಿಶೇಚನ ಮಾಡಕ್ಕೋ, ಇದನ್ನ ಹೇಳಕ್ಕೋ, ತತ್ವಾಭಿಮಾನಿ ದೇವತೆಗಳ ಸ್ತೋತ್ರವನ್ನು ಹೇಳಕ್ಕೋ, ಅಮೃತೋಪಸ್ತರ ನಮಸಿ, ಪೂರ್ವಾಪೋಷಣ, ಉತ್ತರಾಪೋಷಣ, ವಾಯುದೇವರನ್ನ ಸಂಚಿಂತನೆ ಮಾಡು, ಅವರಿಗೆಲ್ಲ ವಸ್ತ್ರಾದಿಗಳನ್ನ ಕೊಟ್ಟಿದ್ದೀನಿ. ಅದೆಲ್ಲ ಯಾರು? ನಿಮ್ ಕ್ರಮ. ಏನಾರ ಮಾಡ್ಕೊಳ್ರಿ. ಅದನ್ನ ಮಾಡಿದ್ರೆ ಪುಣ್ಯ ಫಲದ ಪ್ರಾಪ್ತಿ ನಿಮಗೆ. ನೀವು ಮಾಡ್ಲಿಲ್ಲ ಅಂದ್ರೆ ನಮಗೇನು ಸಮಸ್ಯೆ ಇಲ್ಲ. ನಮಗಿದೆಲ್ಲ ಆದ್ಮೇಲೆ ನಿಮ್ಮ ಉಚ್ಚಿಷ್ಟವನ್ನು ತಿನ್ನಬೇಕು ಅಂತ ಶಾಸ್ತ್ರ ಹೇಳಿದೆ. ನಮಗೆ ಬರಬೇಕಾಗಿರುವಂತಹ ಕೊನೆಯ ದ್ವಾರ ಯಾವುದು? ನಿಮ್ಮ ಉಚ್ಚಿಷ್ಟ. ಅದಾಗಿದೆಯೋ ಇಲ್ಲ, ನೀವು ಊಟ ಮಾಡಿದ್ಮೇಲೆ ತಾನೇ ಊಟಕ್ಕೆ ಕೊಡ್ತಾ ಇದ್ದೀನಿ, ಅಲ್ಲಿಂದ ಮುಗಿದೋಯ್ತು ಜವಾಬ್ದಾರಿ. ಅಲ್ಲಿ ಮುಗಿದೋಯ್ತು. ನಮ್ದು ಎಲ್ಲಿವರೆಗೆ ಜವಾಬ್ದಾರಿನ ಅಲ್ಲಷ್ಟೇ ಕೈ ಚಾಚ್ತೀವಿ, ಅದ್ರ ಮುಂದಿಂದೆಲ್ಲ ನಿಮ್ದು. ಎಲ್ಲಿವರೆಗೆ ನಮ್ಮ ಅಧಿಕಾರದ ವ್ಯಾಪ್ತಿ ಇರ್ತದೋ ಅಲ್ಲಿವರೆಗೆ ಮಾತ್ರ ಕೈ ಚಾಚಬೇಕೆ ಹೊರತು ಅಧಿಕಾರ ಇಲ್ಲದೆ ಇರೋದ್ರ ಬಗ್ಗೆ ವಿಚಾರ ಯಾಕೆ ಮಾಡ್ಬೇಕು? ಈಗಿನ ಕಾಲಕ್ಕೆಲ್ಲ ದಿಕ್ಕು ತರ್ತಿರೋದೇ ಹಂಗೆ. ಏನಂತಂದ್ರೆ ಅಧಿಕಾರ ಇಲ್ಲದೆ ಇರೋದ್ರಲ್ಲಿ ಎಲ್ಲಾ ಕೆಲಸ ಮಾಡ್ಲಿಕ್ಕೆ ಹೋಗ್ತಾರೆ. ಅಧಿಕಾರ ಇಲ್ಲದೆ ಇರತಕ್ಕಂತಹ ಗ್ರಂಥಗಳನ್ನ ವ್ಯಾಸಂಗ ಮಾಡ್ತಾರೆ. ಅಧಿಕಾರ ಇಲ್ಲದೆ ಇರತಕ್ಕಂತಹ ಗ್ರಂಥಗಳನ್ನು ಓದ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಅಧಿಕಾರ ಇಲ್ಲದೆ ಇರುವಂತಹ ಕೆಲಸಗಳನ್ನ ಮಾಡ್ಲಿಕ್ಕೆ ಹೋಗ್ತಾರೆ. ಅದಕ್ಕೆ ಸಮಸ್ಯೆ. ಅಧಿಕಾರ ಎಷ್ಟಿದೆ ಅಂತ ಪರ್ಯಾಲೋಚನೆ ಮಾಡಿಕೊಂಡು ಕೈ ಹಾಕಿಬಿಟ್ರೆ ಸುಲಭವಾಗಿ ಮೋಕ್ಷ ಸಾಧನೆ ಮಾಡಬಹುದು. ವಾದರಾಸ್ತಿರ್ತಾರಂತಾರೆ, ಹೆಣ್ಣಾಗಿದ್ರೆ ಇನ್ನೂ ಬೇಗ ಅಪರೋಕ್ಷ ಜ್ಞಾನಿ ಆಗ್ತಿದ್ದೆ ಅಂತಾರ. ಯಾಕೆಂದ್ರೆ ಅಲ್ಲಿ ಸಮಸ್ಯೆ ಕಡಿಮೆ. ಕಸ ಹೊಡೆದು ಬಿಟ್ಟಿವೆ, ಆವಾಹಯಾಮಿ, ಆಸನ ಸಮರ್ಪಯಾಮಿ, ಆವಾಹನ ಮುದ್ರಾ ನೀವು ತೋರಿಸ್ಬೇಕು. ಆವಾಹಿತೋಭವ, ಸ್ಥಾಪಿತೋಭವ, ಸನ್ನಿಹಿತೋಭವ, ಸನ್ನಿರುದ್ಧೋಭವ, ಅವಕುಂಠಿತೋಭವ ಮಂತ್ರಗಳನ್ನೆಲ್ಲ ಹೇಳಬೇಕು. ಮುದ್ರಯ ಛೋಟಿಕಾಖ್ಯ, ದೀಪ ಪ್ರಜ್ವಾಲನೆ ಮಾಡ್ಕೊಂಡು ಒಳಗೆ ಹೋಗ್ಬೇಕು. ದೇಹಲಿ ಅಸ್ಪೃಶ್ಯನ್ ವಿಷಯದ ವಸ್ತು ತುಳಿಲಾರ್ದ ಒಳಗೆ ಹೋಗ್ಬೇಕು. ಯಾರಿಗೆ ಇವೆಲ್ಲ ನಿಯಮ? ನಿಮಗೆ. ಅವ್ರಿಗೇನಿಲ್ಲ. ಹೊಸ್ಲು ತೊಳೆದು ರಂಗೋಲಿ ಹಾಕ್ಬಿಟ್ನೋ ನನ್ನ ಮಟ್ಟಿಗೆ ದೇವ್ರು ಬಂದ ಅಂತ ಮುಗಿದೋಯ್ತು ನಮ್ಗೆ ಕೆಲಸ. ಹೊಸ್ಲಿ ನೀರ್ ಹಾಕದೆ ರಂಗೋಲಿ ಎಳದೆ ಅಂತಂದ್ರೆ ದೇವ್ರು ಬಂದ. ಜವಾಬ್ದಾರಿ ಅಟ್ಟೇನೆ. ಪಾತ್ರೆ ತೊಳೆದೆ, ದೇವ್ರ ಪಾತ್ರೆ ತೊಳೆದೆ, ಪೂಜಾ ಮಾಡೋ ಕೆಲಸ ಮುಗಿದೋಯ್ತು. ಅಡಿಗೆ ಮಾಡ್ದೆ, ನೈವೇದ್ಯಕ್ಕಿಟ್ಟೆ ಅಂತ ಅರ್ಥ. ಅಡಿಗೆ ಇಡಬೇಕಾದ್ರೆ ಅವ್ರದ್ದು ಒಂದೇ ಮಂತ್ರ ಇರೋದು, ನಿಮ್ದೆಲ್ಲ ಸಾವಿರಾರು ಮಂತ್ರ. ಆರಾಧ್ಯಸೆ ಪ್ರಾಣಭೃತಾಂ ಪ್ರಣೇತ್ರ ಪ್ರಣಾದಿನಾಥೇನ ಸಮೀರಣೇನ ನಾರಾಯಣ ಜ್ಞಾನ ಸುಖೈಕ ಪೂರ್ಣ ಸ್ವಾಮಿನ್ ನಮ ಶ್ರೀರಮಣ ಪ್ರಸೀದ ಬಿಂಬೋಸಿ ಪ್ರತಿಬಿಂಬೋಸ್ಮಿ ತವ ಯದ್ಯಪಿ ಚಾಂತರಂ ಸ್ವಾಮಿನ್ ನಿರ್ದೋಷ ಮದ್ದೋಷಾನ್ ವಿರೇಚಯ ನಮೋಸ್ತುತೆ ಭಗವನ್ಯನ್ಮಯಾ ಕರಮ ಶುಭಂ ಕಾರಯಸೆ ಪ್ರಭೋ ತತ್ಸರ್ವಂ ವಿಷ್ಣು ಪೂಜಾಸ್ತು ಅಂತ ಕೇಳ್ಕೋಬೇಕಾದ್ರೆ ಯಾರು? ನೀವು ಮಾತ್ರ. ನಿಮ್ ಜವಾಬ್ದಾರಿ. ಅವ್ರಿಗೇನಿಲ್ಲ.
ಒಂದೇ, ಅಟ್ಟಡಿಗೆ ಅಕ್ಷಯವಾಗಲಿ, ಲಕ್ಷ್ಮೀಪತಿಗೆ ಆರೋಹಣೆಯಾಗಲಿ, ಲಕ್ಷ ಬ್ರಾಹ್ಮಣರ ಭೋಜನೆ ಆಗಲಿ, ಮುಗದೇ ಹೋಯ್ತು. ಇಡ್ತಿರೋ ಹಂಗೆ ಅಡಿಗೆ ಆಗ್ತಾ ಇತ್ತು, ಮುಗಿತಂದು ಕೆಲಸ. ಅದ್ರ ಜವಾಬ್ದಾರಿ ನೈವೇದ್ಯ ಅಲ್ಲಿರ್ತಕ್ಕಂಥ ಅನ್ನಾಭಿಮಾನಿ ದೇವತೆಗಳನ್ನೆಲ್ಲ ಚಿಂತನೆ ಮಾಡ್ಕೋಬೇಕು ಅನ್ನೋದಕ್ಕೆ. ಈಗ ಪರಮಾನಂದಲ್ಲಿ ನಾರಾಯಣ, ಭಕ್ತದಲ್ಲಿ ಮಾಧವ, ತುಪ್ಪದಲ್ಲಿ ಲಕ್ಷ್ಮೀ ದೇವಿ ಗೋವಿಂದ, ಕ್ಷೀರದಲ್ಲಿ ಸರಸ್ವತಿ ದೇವಿ ವಿಷ್ಣು. ಏನಿಲ್ಲ, ಅವ್ರು ಸುಮ್ಮನೆ ಸುಲಭವಾಗಿ ಹಾಡು ಹೇಳ್ಕೊಂಡು ಹೋಗ್ತಾರೆ. ಶ್ರೀಪತಿಯ ನೈವೇದ್ಯ ಬಿಡುವುದು ಧೂಪದಾರತಿ ಮಂಗಳ ಅಂತ ಹೇಳಿ ಒಂದು ಹಾಡು ಹೇಳಿಬಿಟ್ರು ಅಂದ್ರೆ ಅವ್ರು ನೈವೇದ್ಯ ಮಾಡಿದ್ ಮುಗಿದೋಗ್ಬಿಡ್ತದೆ. ನೀವು ಹೇಳ್ಕೊಂತ ಕೂತ್ಕೊಳ್ರಿ. ಸೌವರ್ಣ ಸ್ಥಾಲಿವರ್ಯ ಎಲ್ಲಾ ಹೇಳ್ಕೋಬೇಕಾದದ್ ನೀವು. ಅಲ್ಲಿರ್ತಕ್ಕಂತಹ ಭಗವನ್ ಮೂರ್ತಿಗಳು ಯಾವುದು, ದೃಷ್ಟಿ ಯಾವುದು, ಘ್ರಾಣ ಯಾವುದು, ನೇತ್ರ ಯಾವುದು, ಅಲ್ಲಿರುವಂತಹ ಭಗವದ್ ರೂಪಗಳು ಯಾವುದು, ಯಾವ ರೂಪದಿಂದ ಬರ್ತಾನೆ, ಒಂದೇ ಸದಾನಂದ ನಮ್ಗೆ ಹೇಳಿದ್ರೆ ಅದು ಮರಿತದೆ, ಅದು ಹೇಳಿದ್ರೆ ಇದು ಬರುತ್ತದೆ. ಇದೆಲ್ಲ ಯಾರ ಸಮಸ್ಯೆ? ಪುರುಷರ ಸಮಸ್ಯೆ. ಸ್ತ್ರೀಯರಂತ ನಮ್ಗೆ ಏನ್ ಸಮಸ್ಯೆ ಅನ್ನೋದು. ಅದಕ್ಕಾಗಿ ಅವ್ರೇನ್ ಮಾಡಿದ್ರು, ವಿಪ್ರಪತ್ನಿಯರೆಲ್ಲ ಕೃಷ್ಣ ಕೊಡು ಅಂತ ಹೇಳಿದಾನ, ಹೌದಲ್ಲ, ಸರಿ ತಗೊಂಡೋಗಿ ಅಲ್ಲಿ ಇಟ್ಟು ಬಿಟ್ಟರೆ ಮುಗಿದೋಯ್ತು. ನೈವೇದ್ಯ ಯಾರ್ದ? ಅದ ಒಂದೇ. ಅವ ಒಟ್ಟಿಗೆ ನರ ಮಾಡಕೊಳ್ಳಿ, ಆಮೇಲೆ ನರ ಕೊಡ್ಲಿ, ತತ್ವಾಭಿಮಾನಿ ದೇವತೆಗಳಿಗೆ ಅವ್ರಿಗೆ ಅವತಾರ ಮಾಡಿದ್ದೀರಿ ಅಂತ ಆನಂತರದಲ್ಲಿ ತಿಳಿಸ್ಲಿ, ಇಲ್ಲ ನನ್ನ ಜೊತೆಗೇನೆ ಕೂತ್ಕೊಂಡು ತಿನ್ರಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಭ್ರಾಂತಿ ಹುಟ್ಟಿಸ್ಲಿ, ಒಟ್ಟಿಗೆನೆ ಸ್ವೀಕಾರ ಮಾಡ್ಲಿ, ಹೆಂಗ ಮಾಡ್ತಾನ? ಅದು ಅವನಿಗೆ ಬಿಟ್ಟಿದ್ದು. ಜವಾಬ್ದಾರಿ ನಂದಲ್ಲ. ಅವರವರ ಯೋಗ್ಯತಾಕ್ಕನುಸಾರವಾಗಿ, ಅಧಿಕಾರಕ್ಕನುಸಾರವಾಗಿ ವಿಪ್ರಪತ್ನಿಯರು ಏನ್ ಮಾಡಿದ್ರು ಅಂತಂದ್ರೆ, ಪರಮಾತ್ಮನಿಗೆ ಅನ್ನವನ್ನ ಸಮರ್ಪಣೆ ಮಾಡಿದ್ರು. ಅದನ್ನು ಸ್ವೀಕಾರ ಮಾಡಿರ್ತಕ್ಕಂತಹ ಪರಮಾತ್ಮ ಅವರಿಗೆ ಸರ್ವಾನುಗ್ರಹವನ್ನು ಮಾಡಿದ. ಅವರೆಲ್ಲ ಕೃಷ್ಣ ಪರಮಾತ್ಮನಿಗೆ ಅನ್ನಾದಿಗಳನ್ನು ತಗೊಂಡು ಬಂದು ಎದುರಿಗೆ ನಿಂತ್ಕೊಂಡು ಕೊಟ್ಟರು. ಪರಮಾತ್ಮನಿಗೆ ಅನ್ನವನ್ನು ಕೊಟ್ಟರಲ್ಲ, ಹೊರಡ್ರಿ ಎಂದಲ್ಲ. ಆವಾಗ ಅವ್ರ ಕಾರಣ ಹೇಳ್ತಾರೆ, ಹೋಗ್ಲಿಕ್ಕೆ ಸಾಧ್ಯವಾ ಪರಮಾತ್ಮ ಅಂತ ಹೇಳಿ. ಈ ಗೋಪಿಕಾಸ್ತ್ರೀಯರು ಹೇಳುವಂತಹ ಕಾರಣ, ವಿಪ್ರಪತ್ನಿಯರು ಹೇಳ್ತಕ್ಕಂತಹ ಕಾರಣ, ಅದಕ್ಕೆ ಪರಮಾತ್ಮ ಪ್ರತಿಯಾಗಿರ್ತಕ್ಕಂತಹ ಉತ್ತರಗಳು, ಶಾಸ್ತ್ರಬದ್ಧವಾಗಿರ್ತಕ್ಕಂತಹ ವಿಚಾರ ಏನ್ ಹೇಳ್ತಾರೆ ನಾಳೆ. ಶ್ರೀಕೃಷ್ಣ ಬೆಳಗ್ಗೆ ಬೆಳಗ್ಗೆ ಅದನ್ನ ಯಾಕಂದ್ರೆ ರಾತ್ರಿ ಕಾಲದ ಕಥಾ ಎಲ್ಲ ಬಹಳ ಬೇರೆ.